सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं द्रहजम् अममेजं झेजमनाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। ಹಿಂದಿನ ಪಾಠದಲ್ಲಿ ಶನೈಶ್ಚರ ಮಾಡಿದ ಲಕ್ಷ್ಮೀ ನರಸಿಂಹ ಸ್ತೋತ್ರ ನಡೀತಾ ಇತ್ತು. ಅಲ್ಲಿ 7 ಶ್ಲೋಕಗಳಾಗಿದೆ. ಈಗ 8ನೇ ಶ್ಲೋಕದಿಂದ ಪ್ರಾರಂಭ. ಈಗ 8ನೇ ಶ್ಲೋಕವನ್ನ ನೋಡೋಣ. ಯನ್ನಿರ್ವಿಕಾರ ಪರರೂಪ ವಿಚಿಂತನೇನ ಯೋಗೀಶ್ವರ ವಿಷಯವೀತ ಸಮಸ್ತರಾಗಾಃ ವಿಶ್ರಾಂತಿಮಾಪುಃ ಅವಿನಾಶವತೀಂ ಪರಾಖ್ಯಾಂ ಸತ್ವಂ ನೃಸಿಂಹ ಮಯಿ ದೇಹಿ ಕೃಪಾವಲೋಕಂ. ಪುನಃ ಅದೇ ಪ್ರಾರ್ಥನೆ. ಸತ್ವಂ ನೃಸಿಂಹ, ಅಂಥ ನೃಸಿಂಹ ನೀನು ನನ್ನ ಮೇಲೆ ಕೃಪಾ ದೃಷ್ಟಿಯನ್ನ ಬೀರು ಅಂತ ಮತ್ತೆ ಅದನ್ನೇ ಹೇಳ್ತಾ ಇದೆ. ಆದ್ರೆ ಅಂಥ ನರಸಿಂಹ ಅಂದ್ರೆ ಎಂಥ ನರಸಿಂಹ ಅಂದ್ರೆ, ಭಗವಂತನ ರೂಪ ನೋಡಿದ್ರೆ ಈಗ ಒಬ್ರು ನೋಡ್ತೀವಿ, ನೋಡಿದಾಗ ನಮಗೆ ಕೋಪ ಬರ್ಬಾರ್ದಂತೆ, ಹಾಗಿರ್ಬೇಕು. ಅವ್ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸಿದ್ರು ಚಿಂತೆ ಇಲ್ಲ, ಕೋಪ ಬರೋ ತರ ಮಾತ್ರ ನಮ್ಮ ಮುಖ ಇರಬಾರ್ದು. ಹಾಗಾದ್ರೆ ನಮ್ಮ ಮುಖ ಹೇಗಿರ್ಬೇಕು? ನಿರ್ವಿಕಾರ ರೂಪವಾಗಿರ್ಬೇಕು ಅಂತ. ಯಾವುದೇ ವಿಕಾರ ಇಲ್ದೇನೆ ಇವ್ರ ಹತ್ರ ಮಾತಾಡಿಸ್ಬೋದಪ್ಪ ಅಂತ ಅನಿಸ್ಬೇಕಂತೆ. ಯಾವಾಗ್ಲೂ ಸಿಟ್ಟು ಮುಖ ತರ ಕೆಲವ್ರ ಮುಖ ಹಾಗ ಅನ್ಸುತ್ತೆ, ಪಾಪ ಸಿಟ್ಟು ಮುಖದಲ್ಲಿ ಇರಲ್ಲ. ಅವ್ರು ನೋಡ್ಲಿಕ್ಕೆ ಆ ತರ ಮುಖ ಕಾಣ್ತಾ ಇರುತ್ತೆ. ಅದ ಅವ್ರು ಮಾತಾಡ್ಸಿದ್ಮೇಲೆ ಅಯ್ಯೋ ಪಾಪ ಇವ್ರು ಇಷ್ಟೇನಾ, ಇವ್ರಿಗೆ ಜೋರಿಲ್ಲ ಅಂತ ಗೊತ್ತಾಗುತ್ತೆ. ನರಸಿಂಹದೇವರ ರೂಪ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ನರಸಿಂಹನ್ ರೂಪ ನೋಡಿದ್ರೆ ನಮಗ್ ಶಾಂತಿ ಆಗುತ್ತೋ ಇನ್ನು ಹೆದರಿಕೆ ಆಗಿ ಓಡೋಗ್ತಾರೆ. ಸಿಟ್ಟಂತೂ ಬರಲ್ಲ, ಯಾಕಂದ್ರೆ ಅಷ್ಟು ಕೋಪದಲ್ಲಿ ಇರ್ತಾರೆ. ಅದರಿಂದ ದೂರಕ್ಕೆ ಓಡ್ ಹೋಗೋದು ಜಾಸ್ತಿ. ಆದ್ರೆ ಯೋಗಿಗಳೆಲ್ಲ ಈ ರೂಪನೇ ಚಿಂತಿಸ್ತಾ ಕೂತಿದಾರಂತೆ. ಯಾರು? ಯೋಗೀಶ್ವರಾಹ ನಿರ್ವಿಕಾರ ಪರರೂಪ ವಿಚಿಂತನೇನ ಅಂತ ಹೇಳ್ತಾರೆ. ಯೋಗೀಶ್ವರರು ಅಂದ್ರೆ ಯಾರ್ಯಾರು ಮುನಿಗಳಿದ್ದಾರೆ, ಯೋಗಿಗಳಲ್ಲಿ ಈಶ್ವರರು ಅಂದ್ರೆ ಈ ವಸಿಷ್ಠರು, ಹೀಗೆ ದೊಡ್ಡ ದೊಡ್ಡ ಋಷಿಗಳು. ಸಾಮಾನ್ಯವಾಗಿ ಋಷಿಗಳಲ್ಲೂ ಗ್ರೇಡ್ ಇದೆ. ಕೆಳಮಟ್ಟದವರು ಅಂದ್ರೆ ಕೆಳ ಬುದ್ಧಿ ಇರೋರು ಅಂತ ಅರ್ಥ ಅಲ್ಲ, ಅಧಮಸ್ತರ, ಮಧ್ಯಮ, ಉತ್ತಮ, ಹೀಗೆ ಅಂದ್ರೆ ಸಾಧನೆಯಲ್ಲಿ ಸ್ವಲ್ಪ ಕಡಿಮೆ, ಮಧ್ಯಮ, ಇನ್ನೂ ಉತ್ತಮ. ಆ ಯೋಗಿಗಳಲ್ಲಿ ಉತ್ತಮ ಯಾರು ಇದ್ದಾರೆ, ಉತ್ತಮ ದರ್ಜೆಯಲ್ಲಿ, ಅಂತ ವಸಿಷ್ಠ ಮುಂತಾದ ಋಷಿಗಳೆಲ್ಲ ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಅದು ನರಸಿಂಹ ರೂಪ ಚಿಂತನೆ ಮಾಡ್ತಾ ಇದ್ದಾರೆ. ಆ ರೂಪ ಹೇಗಿದೆ? ನಿರ್ವಿಕಾರ ಪರರೂಪ ಅಂತ ಹೇಳ್ತಾರೆ. ಆ ರೂಪದಲ್ಲಿ ವಿಕಾರನೇ ಇಲ್ಲ ಅಂತ. ವಸ್ತುತಃ ನರಸಿಂಹ ಅಂದ ಕೂಡ ವಿಕಾರನೇ ಗೊತ್ತಾಗೋದು ಮೊದಲಿಗೆ. ಮುಖದಲ್ಲಿ ಆ ವಿಕಾರ, ಅಂತ ಬಾಯನ್ನು ತೆಗ್ದಿರೋದು ಉಗ್ರ ನರಸಿಂಹನ ರೂಪ. ಆದ್ರೆ ವಸ್ತುತಃ ಭಗವಂತನ ವಿಕಾರ ರೂಪ ಇದ್ರು ಅದು ನಿರ್ವಿಕಾರ ಅಂತೆ. ಯಾಕೆಂದ್ರೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋ ತರ ನಾಟಕ ಅಂತೆ. ಇದು ಹೇಗಾಯ್ತು ಅಂದ್ರೆ, ಚಿಕ್ಕ ಮಕ್ಕಳು ಮನೇಲಿ ಇರುತ್ತೆ, ಮಾತು ಕೇಳ್ತಾ ಇರಲ್ಲ,
ತಂದೆ ತಾಯಿಗಳೇ ಮಕ್ಕಳು ಕಂಡ್ರೆ ಪ್ರೀತಿನೇ. ಆದ್ರೆ ಏನ್ ಮಾಡ್ತಾರೆ, ಅದ್ ಗದರಿಸ್ಲಿಕ್ಕೆ ಅಂತ ಜೋರ್ ಮಾಡ್ತಾ ಇರ್ತಾರೆ, ವಿಕಾರ ಮಾಡ್ಕೊಂತಾರೆ. ವಿಕಾರ ಮಾಡ್ಕೊಂಡ್ ಕೂಡ್ಲೆ ಏನಾಗತ್ತೆ, ತಕ್ಷಣ ಆ ಮಕ್ಕಳೆಲ್ಲ ಸುಮ್ನಾಗ್ಬಿಡುತ್ತೆ, ಜೋರಲ್ಲಿ ಸುಮ್ನೆ ತಲಹರಟೆ ಮಾಡೋದನ್ನ ಬಿಟ್ಬಿಡ್ತಾರೆ. ಹಾಗೆ ಅದೇ ರೀತಿ ಭಗವಂತ ನಾಟಕಕ್ಕೆ ರೂಪ ಹೊತ್ಕೊಂಡ್ ಬಂದ, ಹೆದರ್ಕೊಳ್ಳಿ ಅಂತ. ವಸ್ತುತಃ ಏನಂತಂದ್ರೆ ಅವನಿಗೆ ಯಾವುದೇ ಕೋಪ ಇಲ್ವೇ ಇಲ್ಲ. ಕೋಪವನ್ನ ಗೆದ್ದಿರುವಂತಹ ಋಷಿ ಮುನಿಗಳೇ ಇನ್ನು ಭಜನೆ ಮಾಡ್ತಾ ಇದ್ದಾರೆ ಯಾವ್ರನ್ನ, ಭಗವಂತರನ್ನ. ಅಂತ ಭಗವಂತನಿಗೆ ಕೋಪ ಇಲ್ಲ, ವಿಕಾರ ಇಲ್ಲ, ಆದ್ರಿಂದಲೇ ನಿರ್ವಿಕಾರ, ಅವನಲ್ಲಿ ಯಾವುದೇ ವಿಕಾರ ಇಲ್ಲ. ಮತ್ತೆ ಪರರೂಪ, ವಸ್ತುತಃ ಅವ್ರಿಗೆ ನರಸಿಂಹ ದೇವರ ನೋಡಿದ್ರೆ ನರಸಿಂಹ ನೆನಪಾಗಲ್ವಂತೆ, ಅಲ್ಲಿ ಒಳಗಡೆ ಪರರೂಪ, ನಿಜವಾದ ರೂಪ, ಮೂಲ ರೂಪ ಅಂತ ಅರ್ಥ. ಪರ ಅಂದ್ರೆ ಶ್ರೇಷ್ಠವಾದ ರೂಪ, ಅಂದ್ರೆ ನರಸಿಂಹ, ಮತ್ಸ್ಯ, ಕೂರ್ಮ ಇದೆಲ್ಲ ಯಾರ ಅವತಾರ? ವಿಷ್ಣುವಿನ ಅವತಾರ. ಅದರಿಂದ ಮೂಲ ರೂಪವನ್ನ ಚಿಂತನೆ ಮಾಡ್ತಾರೆ. ಈಗ ನಾವು ಪ್ರತಿಭೆ ನೋಡ್ತೀವಿ, ಪ್ರತಿಭೆ ನೋಡಿದಾಗ ಒಳಗಡೆ ಇರುವಂತಹ ಯಾರೋ ದೇವರನ್ನ ಚಿಂತನೆ ಮಾಡ್ತೀವಿ. ಹಾಗೆ ಯಾವ ದೇವರು? ಹಯಗ್ರೀವ ದೇವರು ನೋಡಿದ್ರೆ ಮೂಲ ವಿಷ್ಣು, ವಿಷ್ಣುವೇ ಹಯಗ್ರೀವನಾಗ್ ಬಂದ. ಯಾಕೆ ಈ ಚಿಂತನೆ ಅಂದ್ರೆ ನಮಗ್ ನೆನಪಾಗ್ಬೇಕು, ಇದೇನೋ ಮತ್ಸ್ಯ ಅಂದ್ರೆ ಬರೀ ಮೀನು, ಆಮೆ ಅಂತ ಹೀಗ್ ನೆನಪಾದ್ರೆ ವ್ಯರ್ಥ ಆಗ್ಬಿಡುತ್ತೆ. ಮೀನು ಅಂದ್ರೆ ಮೀನಿನ ಅವತಾರ, ಆ ಭಗವಂತನ ಆ ಮೀನಿನ ಆಕಾರವನ್ನು ಧರಿಸ್ಕೊಂಡ್ ಬಂದ. ಹೀಗೆ ಚಿಂತನೆ ಬರ್ಬೇಕು ನಮ್ಗೆ. ಅದಕ್ಕೋಸ್ಕರ ನಾವ್ ಹೇಳೋದಿದೆ, ಕುಲದೇವತಾ ಅಭಿನ್ನ, ನರಸಿಂಹ ಅಭಿನ್ನ, ಅಭಿನ್ನ ಅಭಿನ್ನ ಅಂತ ಈ ಸಂಕಲ್ಪ ಮಾಡ್ಬೇಕಾದ್ರೆ, ಇಲ್ಲಿ ಕೃಷ್ಣಾರ್ಪಣೆ ಮಾಡ್ಬೇಕಾದ್ರೆ ಈ ವಿಷ್ಣುವೇ ಆದ ನರಸಿಂಹ, ಆ ನರಸಿಂಹನೇ ಆದ ನನ್ನ ಕುಲದೇವತೆ, ಆ ಕುಲದೇವತೆಯಾದ ನನ್ನ ಶ್ರೀನಿವಾಸನಿಗೆ ನಮಸ್ಕಾರ ಅಂತ ಹೀಗೆಲ್ಲ ಮಾಡೋದಿದೆ, ಸಂಕಲ್ಪವನ್ನ ಮಾಡೋದಿದೆ. ಇದೆಲ್ಲ ಯಾಕೆ ಮಾಡೋದು ಅಂತಂದ್ರೆ ಅಭಿನ್ನ ಚಿಂತನೆ. ನಮ್ಗೆ ನಿಜವಾದ ತತ್ವ ಅಂದ್ರೆ ಇಡೀ ಶಾಸ್ತ್ರದಲ್ಲಿ ನರಸಿಂಹನ್ ಬಗ್ಗೆ ಹೇಳಿದ್ದಾರೆ ಅಂದ್ರೆ ನಾವೇನಂತೀವಿ, ಇಡೀ ಶಾಸ್ತ್ರ ನರಸಿಂಹನ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ನರಸಿಂಹ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಅಂತೀವಿ. ಇನ್ನು ಮತ್ಸ್ಯನ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಇಡೀ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇಲ್ಲ ಮತ್ಸ್ಯ ಪುರಾಣದಲ್ಲಿ ಹೇಳಿದ್ದಾರೆ, ಕೂರ್ಮ ಪುರಾಣದಲ್ಲಿ ಕೂರ್ಮನ್ ಬಗ್ಗೆ ಹೇಳಿದ್ದಾರೆ. ಹಾಗಲ್ಲ, ಯಾವುದೇ ಕಡೆ ತೆಗಿ, ಮಹಾಭಾರತ ತೆಗಿರಿ, ಎಲ್ಲೇ ತೆಗಿರಿ, ಈ ಎಲ್ಲಾ ರೂಪಗಳ ಬಗ್ಗೆ ಇದೆ ಅಂತ ಚಿಂತನೆ. ಎಲ್ಲಾ ರೂಪಗಳ ಬಗ್ಗೆ ಹೇಗಿದೆ? ಮಹಾಭಾರತ ಅಂದ್ರೆ ಕೃಷ್ಣನ್ ಬಗ್ಗೆ ಹೇಳ್ತಾರೆ, ಇನ್ನು ಬಿಟ್ಟ ರಾಮನ್ ಬಗ್ಗೆ ಹೇಳ್ತಾರೆ ಮಹಾಭಾರತಲ್ಲೂ ಕೂಡ, ಮಧ್ಯದಲ್ಲಿ ರಾಮನ ಉಪಾಖ್ಯಾನ ಎಲ್ಲ ಹೇಳ್ತಾರೆ. ಇದು ಬಿಟ್ಟು ಇನ್ನೇನ್ ಬರುತ್ತೆ ಮಹಾಭಾರತದಲ್ಲಿ? ಅದಕ್ಕೆ ನಮ್ಗೆ ಆ ರೀತಿ ಚಿಂತನೆ ಬರಬಾರಂತೆ. ಎಲ್ಲಾ ಶಾಸ್ತ್ರದಲ್ಲಿ ಎಲ್ಲಾ ಕಡೆ ದೇವರ ರೂಪ ಹೇಳ್ತಾ ಇದ್ದಾರೆ. ಅದ್ ಯಾವಾಗ ಗೊತ್ತಾಗತ್ತೆ? ಅಲ್ಲಿ ಹೇಳಿರೋ ಕೃಷ್ಣ, ರಾಮ, ಮತ್ಸ್ಯ, ಕೂರ್ಮ ಏನೇನಿದೆ ಅದೆಲ್ಲ ವಿಷ್ಣುವಿನ ರೂಪ ಅಂದಾಗ, ಓ ಆದೌ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲಾ ಕಡೆ ಆದೌ ಅಂತೆ ಮಧ್ಯೆ, ಉಪಕ್ರಮದಲ್ಲಿ ಅಂದ್ರೆ ಮೊದಲನೇ ಭಾಗದಲ್ಲಿ, ಮಧ್ಯ ಭಾಗದಲ್ಲಿ, ಕೊನೆ ಭಾಗದಲ್ಲಿ ಯಾವುದೇ ಪುರಾಣ ಗ್ರಂಥ, ಯಾವುದೇ ಮಹಾಭಾರತವನ್ನ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ದೇವರ ಮಹಿಮೆಯನ್ನ ಹೇಳಲಿಕ್ಕೆ ಈ ಗ್ರಂಥಗಳು ಹೊರಟಿದೆ ಅಂತ. ಅದನ್ನ ಬಹಳ ಮುಖ್ಯ. ಒಂದು ಗ್ರಂಥ ಅರ್ಥ ಆಗ್ಬೇಕು ಅಂದ್ರೆ ಸರಿಯಾಗಿ ಮೊದಲೇನ್ ಹೇಳಿದ್ರು, ಮಧ್ಯಕ್ಕೆ ಏನ್ ಹೇಳ್ತಾ ಇದಾರೆ, ಕೊನೆಗೆ ಏನ್ ಹೇಳ್ತಾ ಇದಾರೆ, ಇಷ್ಟನ್ನ ಗಮನಿಸಿದ್ರೆ ಓ ಈ ಗ್ರಂಥದ ಮುಖ್ಯ ದೃಷ್ಟಿ ಇಲ್ಲಿದೆ ಅಂತ ಗೊತ್ತಾಗತ್ತೆ. ಆದ್ಮೇಲೆ ನಾವು ಈ ಸ್ತೋತ್ರ ಆಗ್ಬೋದು, ಯಾವುದೇ ಆಗ್ಬೋದು, ಮೊದಲು ಕೊನೆಗೆ ಮಧ್ಯಕ್ಕೆ ನೋಡಿದಾಗ ಗೊತ್ತಾಗ್ಬಿಡತ್ತೆ, ಓ ಇವ್ರು ಬರೆಯೋರ್ಗೆ ಏನ್ ಮನಸ್ಸಲ್ಲಿದೆ, ಯಾವ ಮನಸ್ಸಿನಿಂದ ಬರ್ತಿದ್ದಾರೆ ಅಂತ. ಹೀಗೆ ನಿರ್ವಿಕಾರ, ಯಾವುದೇ ವಿಕಾರ ಇಲ್ಲದೆ ಇರುವಂತಹ ಆ ಮೂಲ ರೂಪ, ಆ ವಿಷ್ಣುವಿನ ಚಿಂತನೆಯನ್ನ ಮಾಡ್ತಾ ಯೋಗೀಶ್ವರಾಹ, ಯೋಗೀಶ್ವರ ಏನೇನ್ ಕಳ್ಕೊಂಡಿದ್ದಾರೆ? ವಿಷಯ ವೀತ ಸಮಸ್ತರಾಗ. ವೀತ ಅಂದ್ರೆ ವಿಗತ, ವಿಶೇಷವಾಗಿ ನಮ್ಮಿಂದ ಇತ, ಹೊರಗಡೆ ಹೋಗಿರೋದು. ಈಗ ಪ್ರೇತ ಅಂತ ಹೇಳ್ತಾರೆ, ಈ ಪ್ರೇತ ಅನ್ನೋ ಶಬ್ದಕ್ಕಿಂತ ಹೆದರಿಕೆ ಆಗುತ್ತೆ ಎಲ್ರಿಗೂ. ಅಲ್ಲಿ ಇತ, ಅಂದ್ರೆ ಪ್ರಕರ್ಷವಾಗಿ, ಇತ ಇಣಗತವಂತ, ಈ ಹೊರಡೋದು ಅಂತ ಅರ್ಥ. ಅಂದ್ರೆ ಈ ದೇಹವನ್ನ ಬಿಟ್ಟು ಪ್ರಾಣ ಹೊರಡತ್ತೆ, ಅದನ್ನ ಪ್ರಕರ್ಷೇಣ ಇತ, ಹೊರಡೋದು ಅಂತ ಹೇಳ್ತೀವಿ. ಅದೇ ವೀತ ಅಂತ ಇದೆ, ಅಲ್ಲಿ ಪ್ರೇತ, ಇಲ್ಲಿ ವೀತ. ವೀತ ಅಂದ್ರೇನು? ವಿಶೇಷವಾಗಿ ಇತ, ಹೊರಟಿರೋದು, ಬಿಟ್ಬಿಟ್ಟಿರೋದು ಅಂತ ಅರ್ಥ. ಯಾವುದನ್ನ ಬಿಟ್ಟಿರೋದು? ವಿಷಯ ವೀತ, ವಿಷಯ ಪದಾರ್ಥಗಳು ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಕೆಟ್ಟ ಶಬ್ದಗಳನ್ನ ಬಿಡೋದು, ಕೆಟ್ಟದನ್ನ ನೋಡೋದನ್ನ ಬಿಡೋದು, ಈ ತರ ಎಲ್ಲಾ ವಿಷಯಗಳನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಧ್ರುವ ಮಹಾರಾಜ ತಾನೆಲ್ಲ ಬಿಟ್ಬಿಟ್ಟಿದ್ದ, ಅವನೇ ಉದಾಹರಣೆ. ತಪಸ್ಸು ಕೂತಿದ್ದ, ಕಣ್ಮುಚ್ಚದ, ಕಿವಿ ಮುಚ್ಚಿದ, ಎಲ್ಲ ಮುಚ್ಕೊಂಡಿದ್ದಾನೆ ಅಂತ. ಕಣ್ಮುಚ್ಚೋದ್ ಗೊತ್ತು, ಕಿವಿ ಮುಚ್ಚೋದ್ ಹೇಗೆ ಅಂದ್ರೆ, ಕಿವಿ ಹೊರಗಿನ ವಿಷಯದ ಕಡೆ ಓಡೋಗ್ದೇ ಇದ್ರೆ, ಕಿವಿಗ್ ಬೀಳ್ದೇ ಇದ್ರೆ ಬೇರೆ ಶಬ್ದ, ಅದ್ ಮುಚ್ಚದಾಗೆ ಲೆಕ್ಕ. ಮೂಗು ಮುಚ್ಚಿಬಿಟ್ಟಿದ್ದಂತೆ, ಹಾಗೆ ಉಸಿರು ಕಟ್ಕೊಂಡಿದ್ದ. ಇನ್ನು ಬಾಯಿ ತೆಗೆದಿಲ್ಲ, ಬಾಯಿ ಮುಚ್ಕೊಂಡಿದ್ದ, ಒಳಗಡೆ ಮಂತ್ರಗಳು ಬರ್ತಾ ಇರ್ತವೆ. ನಮ್ದು ಜೋರಾಗಿ ಮಂತ್ರ ಹೇಳ್ತಾ ಇರ್ತೀವಿ, ಗಾಯತ್ರಿ ಮಂತ್ರ ಜೋರಾಗಿ ಮಾಡ್ಬಾರ್ದು. ಎಷ್ಟು ಮಾನಸಿಕವಾಗಿ ಸುಮ್ನೆ ತುಟಿ ಅಲ್ಲಾಡ್ಬೇಕಂತ, ಸುಮ್ನೆ ಅಲ್ಲಾಡೋದಷ್ಟೇ, ಅಷ್ಟೇ ಇರ್ಬೇಕು. ಅಷ್ಟಿದ್ದ ನಿಜವಾದ ಅದು ಒಂದು ಜಪ. ಇವನು ಕಣ್ಣು, ಕಿವಿ, ಮೂಗು, ನಾಲ್ಗೆ ಎಲ್ಲ ಸ್ತಂಭನ ಆಗೋಗಿದೆ ಧ್ರುವ ಮಹಾರಾಜರದು. ಯಾವುದೇ ವಿಷಯಗಳು ಅವನಲ್ಲಿ ಒಳಗಡೆ ಇಲ್ಲ, ಹೊರಗಡೆ ಇದೆ. ಯಾಕೆ ಅಂದ್ರೆ ಅವನೊಂದು ವಿಷಯವನ್ನು ಒಳಗಡೆ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ. ಯಾವ್ದನ್ನ ತುಂಬಿಸ್ಕೊಂಡಿದ್ದಾನೆ ಅಂದ್ರೆ ಆ ಭಗವಂತನ ರೂಪ, ವಾಸುದೇವ ರೂಪನನ್ನ ಒಳಗಡೆ ಹೃದಯದಲ್ಲಿ ಧರಿಸಿದ್ದಾನೆ. ಆ ವಿಷಯ ಒಳಗಡೆ ಬಂದ್ರೆ ಈ ವಿಷಯ ಎಲ್ಲ ಹೊರಗೋಗ್ಬಿಡುತ್ತೆ ಅಂತ.
ಈಗ ಸೂರ್ಯನ ಬೆಳಕ್ ಬಂದ್ರೆ ಕತ್ತಲೆ ಇರೋದೆಲ್ಲ ಒಳಗಡೆ ಇರೋದು ಹೊರಟೋಗ್ಬಿಡತ್ತಲ್ಲ, ಆ ರೀತಿ ಭಗವಂತ ತೇಜಸ್ ಪುಂಜ ಬರ್ತಾ ಇದೆ ಮನಸ್ಸಿಗೆ ಅಂದ್ರೆ ಒಳಗಡೆ ಇರುವಂತ ಎಲ್ಲಾ ಇಂದ್ರಿಯಗಳ ದುರ್ಮುಖ ಗುಣಗಳೇನಿದೆ ಎಲ್ಲ ಹೊರಟೋಗ್ಬಿಡತ್ತೆ ಅಂತ. ಸರಿ, ಇದರಿಂದ ಏನಾಯ್ತು? ಯೋಗೀಶ್ವರ ವಿಷಯ ವೀತ, ಎಲ್ಲ ವಿಷಯ ಪದಾರ್ಥ ಬಿಟ್ಟು ಸಮಸ್ತ ರಾಗ, ಎಲ್ಲ ರಾಗಗಳು ಹೊರಟೋಗಿದೆ. ರಾಗ ಅಂದ್ರೆ ಆಸೆ ಅಂತ ಅರ್ಥ, ರಾಗ ಅಂದ್ರೆ ಇಚ್ಛೆ. ನಾವೆಲ್ಲ ವಿರಾಗಿಗಳು ಅಂತ ಹೇಳ್ತೀವಲ್ಲ, ರಾಗಿಗಳು ವಿರಾಗಿಗಳು. ಸನ್ಯಾಸಿಗಳಿಗೆ ವಿರಾಗಿಗಳು ಅಂತ ಹೆಸರು, ಯಾಕೆ ರಾಗ ಇಲ್ಲದೆ ಇರೋರು ಅಂತ ಅರ್ಥ. ವಿಗತ ರಾಗ, ವಿಶೇಷವಾಗಿ ಆಸೆ ಇರೋರು ಅಂತ ಅರ್ಥ ಅಲ್ಲ. ವಿರಾಗ ಅಂದ್ರೆ ಬಿಟ್ಟಿರೋರು ಅಂತ ಅರ್ಥ. ವೈರಾಗ್ಯ ಶಾಲಿಗಳು ಅಂದ್ರೆ ರಾಗ, ಆಸೆ, ಕಾಮನೆ ಇವೆಲ್ಲ ಬಿಟ್ಟವರು ವಿರಾಗಿಗಳು. ಸಮಸ್ತ ರಾಗ, ಹಾಗಾದ್ರೆ ಯೋಗೀಶ್ವರಿಗೆಲ್ಲ ರಾಗ ಬಿಟ್ಬಿಟ್ಟಿದ್ದಾರೆ, ವಿಷಯ ಪದಾರ್ಥ ಎಲ್ಲ ಬಿಟ್ಟಿದ್ದಾರೆ, ನಿರ್ವಿಕಾರವಾಗಿದ್ದಾರೆ ಯೋಗೀಶ್ವರರು. ಅಂದ್ರೆ ಎಲ್ಲ ಯೋಗಿಗಳು ಮುನಿಗಳು ನಿರ್ವಿಕಾರವಾಗಿದ್ದಾರೆ. ಹಾಗಾದ್ರೆ ಇದರಿಂದ ಏನ್ ತತ್ವ ಸೂಚನೆ ಮಾಡ್ತಾರೆ? ಒಟ್ಟು ಸಾರ ಅಂದ್ರೆ ನರಸಿಂಹನಾಗ್ ಬಂದ ದೇವರು ವಸ್ತುತಃ ಕೋಪದ ಮುಖ. ಆದ್ರೆ ಇವ್ರು ಚಿಂತನೆ ಮಾಡ್ತಾರೆ ಅವ್ನ್ ಕೋಪದ ಮುಖದವನಲ್ಲ, ಅವನಲ್ಲಿ ಕೋಪ ಇಲ್ಲ, ಹಿರಣ್ಯಕಶಿಪುನ ಸಂಹಾರ ಮಾಡ್ಲಿಕ್ಕೆ ಅಷ್ಟೇ ಬಂದ. ಅವ್ನ ನಿಜವಾದ ರೂಪ ನಿರ್ವಿಕಾರ ರೂಪ. ಅವ್ನಿಗೆ ಯಾವುದೇ ಒಂದು ಕೋಪ ತಾಪ ಇವುಗಳಿಂದ ಮುಖದ ವಿಕಾರ ಇಲ್ಲ. ಯಾವಾಗಲೂ ಮಂದಹಾಸ ಬೀರ್ತಾ ಇರ್ತಾನೆ, ಒಂದೇ ತರ ಇರ್ತಾನೆ. ಈ ರೂಪ ನರಸಿಂಹನಲ್ಲಿ ಚಿಂತಿಸಿ ಚಿಂತಿಸಿ ಯೋಗಿಗಳೆಲ್ಲ ನಿರ್ವಿಕಾರವಾಗಿ ಅವ್ರಿಗೂ ಕೋಪ ತಾಪ ಎಲ್ಲ ಹೊರಟೋಗ್ಬಿಡ್ತು ಅಂತ. ಅಂದ್ರೆ ಅಭಿಪ್ರಾಯ ಯಂ ಯಥಾ ಉಪಾಸತೆ ತತ್ ತಥೈವ ಭವತಿ ತದೇವ ಭವತಿ ಅಂತ ಒಂದಿದೆ. ಯಂ ಯಥಾ ಉಪಾಸತೆ, ಯಾವ ಭಗವಂತನ ರೂಪವನ್ನ ಯಾವ ಗುಣಗಳಿಂದ ನೀವು ಚಿಂತಿಸ್ತೀರೋ ಅದೇ ಫಲವನ್ನ ನೀವು ಪಡಿತೀರಿ ಅಂತ. ಅಂದ್ರೆ ಈಗ ದೇವರ ಕೋಪ ಇಲ್ಲ, ದೇವ್ರ ನಗ್ತಾ ಇರ್ತಾನೆ ಅಂತ ನೀವು ಧ್ಯಾನ ಮಾಡ್ತಾ ಇರ್ತೀರಿ, ನಿಮಗೂ ಕೋಪ ಬರಲ್ಲ, ನೀವು ನಗ್ತಾ ಇರ್ತೀರಿ ಜೀವನದಲ್ಲಿ ಅಂತ. ಅಂದ್ರೆ ಯಾವ ಗುಣಗಳಿಂದ, ಉದಾಹರಣೆಗೆ ಸಣ್ಣದಾಗಿ ಹೇಳ್ದೆ, ಯಾವ ಗುಣವನ್ನ ದೇವರಲ್ಲಿ ಪರಿಪೂರ್ಣ ಜ್ಞಾನ ಇದೆ, ಪರಿಪೂರ್ಣ ಆನಂದ ಇದೆ ಅಂತ ನಾವು ಚಿಂತಿಸ್ತಾ ಇದ್ದ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆನಂದ ಜ್ಞಾನ ಇದೆಲ್ಲ ದೇವರು ಕೊಡ್ತಾರೆ. ದೇವರಿಗೆ ಆರೋಗ್ಯ ಯಾವಾಗ್ಲೂ ಇರುತ್ತೆ, ಅವ್ನಿಗೆ ಯಾವುದೇ ಒಂದು ಅನಾರೋಗ್ಯ ಇರಲ್ಲ. ದೇವರಲ್ಲಿ ಶಂಖ ಚಕ್ರ ಗದ ಆಯುಧಗಳಿದೆ, ನಮಗೂ ಶಂಖ ಚಕ್ರ ಗದ ಆಯುಧ ಬರುತ್ತಂತೆ. ನಾವು ದೇವರೇ ಆಗಲ್ಲ, ಆದ್ರೆ ಅದು ಸಾರೂಪ್ಯ ಮೋಕ್ಷ ಅಂತ ಕರೀತಾರೆ. ದೇವರ ತರನೇ ಶಂಖ ಚಕ್ರ ಗದ ಆಯುಧಗಳನ್ನ ಹಿಡ್ಕೊಂಡಿರುವಂತ ನಮ್ದು ಒಂದು ರೂಪ, ಆದ್ರೆ ನಾವೇನ್ ದೇವರಲ್ಲ. ಅಂತೂ ಈ ರೀತಿ ದೇವರಲ್ಲಿ ಯಾವ ಯಾವ ಗುಣಗಳನ್ನ ಚಿಂತಿಸ್ತೀವೋ ಆ ಗುಣಗಳನ್ನ ನಾವು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪಡಿತೀವಿ ಅಂತ. ಈ ದೃಷ್ಟಿಯಲ್ಲಿ ನರಸಿಂಹ ದೇವರ ರೂಪ ಇಟ್ಕೊಂಡಿರೋದು ಇವ್ರ ಮುಂದೆ, ಆದ್ರೆ ಅದಕ್ ವಿಕಾರ ಇಲ್ಲ ಅಂತ ಯೋಗಿಗಳೆಲ್ಲ ಧ್ಯಾನ ಮಾಡ್ತಾರೆ. ಆದ್ರಿಂದ ತಾವು ವಿಕಾರಗೊಳಗಾಗದೆ ತಾವು ನಿರಂತರ ಧ್ಯಾನ ಮಾಡಿ ಎಲ್ಲಾ ವಿಷಯಗಳನ್ನ ಹೊರಗಾಕಿ ಎಲ್ಲ ಆಸೆಗಳನ್ನ ಬಿಟ್ಟಿದ್ದಾರೆ ಅಂತ. ಇಷ್ಟು ಈ 2 ಲೈನಿನ ಅರ್ಥ. ಇದು ಮುಂದೆ ವಿಶ್ರಾಂತಿ ಮಾಪುರ ವಿನಾಶವತಿ ಪರಾಖ್ಯಾಂ. ವಿಶ್ರಾಂತಿ ಮಾಪು, ಶ್ರಾಂತಿ ಅಂದ್ರೆ ತುಂಬಾ ಆಯಾಸ, ವಿಶ್ರಾಂತಿ ಅಂದ್ರೆ ವಿಶ್ರಾಂತಿಯನ್ನ ಪಡೆಯೋದು, ನೆಮ್ಮದಿಯಾಗಿ ಇರೋದು. ಯೋಗಿಗಳಿಗೆಲ್ಲ ಒಳಗಡೆ ದೇವರನ್ನ ತಾವು ತುಂಬಿಕೊಂಡಿದ್ರೆ ಅದ್ರಲ್ಲಿ ಒಂಥರ ವಿಶಿಷ್ಟವಾದ ನೆಮ್ಮದಿ. ಆ ವಿಶ್ರಾಂತಿ ಇನ್ನೆಲ್ಲೂ ಸಿಗಲ್ಲ. ನೀವು ಗಮನಿಸ್ಬೋದು, ಲೌಕಿಕ ವಿಷಯದಲ್ಲಿ ಮುಳುಗ್ಬಿಟ್ರೆ ಟೆನ್ಷನ್ ಅದು ಇದು ಅಂತ ಅನ್ನಿಸ್ತಾನೆ ಇರುತ್ತೆ. ಯಾವಾಗ ಆಧ್ಯಾತ್ಮಿಕ ಕಡೆ ಬರ್ಬೇಕು ಬರೋವರ್ಗ್ ಗೊತ್ತಾಗಲ್ಲ, ಸುಮ್ಮನೆ ದೂರದಿಂದ ಮಾತಾಡ್ತಾ ಇದ್ರೆ ಉಪಯೋಗ ಇಲ್ಲ. ಒಂದು ಸಲಿ ಮುಳುಗಿದ್ರೆ ಮತ್ತೆ ಆಮೇಲೆ ಅದೇ ದೊಡ್ಡ ಆನಂದ, ಸಾಕು ಅಂತ ಅನಿಸ್ಬಿಡುತ್ತೆ. ಆ ವಿಲಕ್ಷಣವಾದ ತೃಪ್ತಿ, ಆ ವಿಶ್ರಾಂತಿಯನ್ನ ಈ ಯೋಗೀಶ್ವರರೆಲ್ಲ ಪಡ್ಕೊಳ್ತಾ ಇದ್ದಾರೆ. ಕೊನೆಗೆ ಯೋಗೀಶ್ವರರಿಗೆಲ್ಲ ಏನ್ ಸಿಗತ್ತೆ? ಅವಿನಾಶವತೀಂ ಪರಾಖ್ಯಾಂ. ಆ ಪರರೂಪ, ಆ ಮೂಲ ರೂಪ ನಾದ ನಾರಾಯಣನ ವಿಷ್ಣುವಿನ ಚಿಂತನೆ ಮಾಡ್ತಾ ಆ ಪರ ಸ್ಥಾನಕ್ಕೆ ಹೋಗ್ತಾನೆ. ಉತ್ತಮವಾದ ಸ್ಥಾನ, ಪರ ಅಂದ್ರೆ ಉತ್ತಮ. ಪರ ಅಂತ ಯಾವ್ದನ್ನ ಕರಿತೀವಿ? ಜಗತ್ತಿನಲ್ಲಿ ಪರವಾದ ಸ್ಥಾನ ಅಂದ್ರೆ ಅದು ಮೋಕ್ಷನೇ. ಮೋಕ್ಷ ಬಿಟ್ಟು ಇನ್ಯಾವ ಜಾಗನೂ ಇಲ್ಲ. ಯಾಕಂದ್ರೆ ಮೋಕ್ಷಕ್ಕೆ ಹೋದ್ರೆ ವಾಪಸ್ ಬರೋ ಹಾಗೆ ಇಲ್ವಾಗ. ಅಂತ ಮೋಕ್ಷದಲ್ಲಿ ಅಷ್ಟು ಸುಖ ಅನುಭವಿಸ್ತಾ ಅಲ್ಲೇ ಇದ್ಬಿಡ್ಬೋದು. ಆದ್ರೆ ಸಂಸಾರ ಹಾಗಲ್ಲ, ಹೋಗ್ತೀವಿ ಬರ್ತೀವಿ. ನರಕ ಆದ್ರೆ ನರಕದಿಂದಲೂ ನಾವು ಬರ್ತೀವಿ ಮತ್ತೆ ನರಕಕ್ಕೆ ಹೋಗ್ತೀವಿ. ಯಾವುದು ಶಾಶ್ವತ ಅಲ್ಲ, ಹೋಗೋದು ಬರೋದನ್ನೇ ಆಗತ್ತೆ. ಇವು ಎರಡೇ, ಒಂದು ಮೋಕ್ಷ ಅಂದ್ರೆ ಒಂದು ಅಂಧತಮಸ್ಸು ಆಗ್ಬೋದು, ಈ ಕಡೆ ಮೇಲಿನ ಸತ್ತು ಸದಿ ಅಂದ್ರೆ ಒಳ್ಳೆಯವರು ಹೋಗುವಂತ ಮೋಕ್ಷನೂ ಆಗ್ಬೋದು. ಅಂತೂ ಎರಡೇ ಸ್ಥಾನ, ವಾಪಸ್ ಅಲ್ಲಿ ಹೋಗಿ ವಾಪಸ್ ಬರ್ದೇ ಇರೋದಕ್ಕೆ ಎರಡೇ ಸ್ಥಾನ. ಒಂದು ದೈತ್ಯರು ಹೋಗೋದು, ಇನ್ನೊಂದು ದೇವತೆಗಳು ಹೋಗೋದು. ಅದ್ರಲ್ಲಿ ಮನುಷ್ಯರು ಅನಂತ ಬಸ್ಸಿಗೆ ಹೋಗ್ಬೇಕು ಅಂದ್ರೆ ಅನಂತ ಬಸ್ಸಿಗೆ ಬೇಕಾದ ಸಾಧನೆ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಮೋಕ್ಷಕ್ಕೆ ಹೋದ್ರೆ ಮೋಕ್ಷಕ್ಕೆ ಬೇಕಾದ ಸಾಧನೆ. ಆದ್ರೆ ಅದೆಲ್ಲದಕ್ಕಿಂತಲೂ ಯೋಗ್ಯತೆ ಮುಖ್ಯ. ಮಧ್ವಾಚಾರ್ಯ ಹೇಳಿದಂತೆ ಯೋಗ್ಯತೆ ಯಾವ ರೀತಿ ಇದೆಯೋ ದೇವರು ಹಾಗೆ ಅದನ್ನ ಕರ್ಕೊಂಡು ಹೋಗ್ತಾನಂತೆ, ಸಾಧನೆ ಮಾಡಿಸ್ತಾ. ತೀರಾ ನಾವು ಅನಂತ ಬಸ್ಸಿಗೆ ಹೋಗದೆ ಇರ್ಬೋದು, ಯಾವ್ದ ನರಕಕ್ಕೆ ಬೀಳ್ಬೋದು, ಮತ್ತೆ ಬರ್ಬೋದು ಸಂಸಾರಕ್ಕೆ. ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಯಸಿ ಶುರು ಮಾಡ್ಬೇಕಂತೆ, ಸ್ವರ್ಗವನ್ನು ಬಿಟ್ಬಿಡ್ಬೇಕಂತೆ, ಬೇಡ ಅಂತ. ಆಮೇಲೆ ನಮಗ್ ನಿಜವಾದ ಮಾರ್ಗ ಏನು? ಮೋಕ್ಷ ಸಾಧನೆಯನ್ನ ಮಾಡ್ಬೇಕು. ಅಂತೂ ಯೋಗಿಗಳು ಹೇಗ್ ಧ್ಯಾನ ಮಾಡ್ತಾರೆ, ಅವ್ರು ಯಾವ ತರ ಯೋಚನೆ ಮಾಡಿದ್ರು ಅನ್ನೋದನ್ನ ತಿಳಿತಾ ನಾವು ಭಗವಂತನ ನಿರ್ವಿಕಾರ ರೂಪ ಯೋಚನೆ ಮಾಡ್ತಾ ಇದ್ರೆ ಆಗ ನಾವು ಕೂಡ
ಯಾರೇ ಬಂದು ಎಷ್ಟೇ ಮಾತಾಡ್ದು ನಿರ್ವಿಕಾರ ರೂಪದಲ್ಲಿ ಇರ್ತೀವಿ. ಕೆಲವರೆಲ್ಲ ಇರ್ತಾರೆ ಯಾವುದೇ ಕೋಪನೆ ಮಾಡ್ಕೊಡಲ್ಲ, ಹಾಗೆ ಶಾಂತವಾಗಿ ಉತ್ತರ ಕೊಡ್ತಾರೆ. ಹೇಗ್ ಸಾಧ್ಯ ಅಂದ್ರೆ ಕೆಲವ್ರ ಸ್ವಭಾವನೆ ಆಗಿರತ್ತೆ ಅಂತ ನಾವ್ ಹೇಳ್ತೀವಿ, ಆದ್ರೂ ಒಳಗಡೆ ಬೈಕೊಳ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಹೊರಗಡೆ ಮಾತ್ರ ಹಾಗೆ ವರ್ತಿಸ್ತಾ ಇರ್ತಾರೆ. ಆದ್ರೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ವಿಕಾರನೇ ಬರಬಾರ್ದು, ಆರಾಮಾಗಿರ್ಬೇಕು. ಅದೇ ನಿಜವಾದ ಸಮಸ್ಥಿತಿ ಅಂತ, ಈ ಸಮತೋಲನ ಕಾಪಾಡ್ಕೊಳ್ಳೋದು ಅಂತ. ಬೈದಾಗ್ಲೂ ಒಂದೇ ತರ, ಹೊಗಳದಾಗ್ಲೂ ಒಂದೇ ತರ ಅಂತ. ಆ ಸಮತೋಲನ ಕಾಪಾಡ್ಕೊಳ್ಳಿಕ್ಕೆ ಈ ತರ ಭಗವಂತನ ರೂಪ ಧ್ಯಾನನೇ ಮುಖ್ಯ. ಅದೇ ಒಂದು ದೊಡ್ಡ ಉಪಾಯ. ಹೀಗೆ ಇಂಥ ನರಸಿಂಹ ನಿರ್ವಿಕಾರನಾದ ನರಸಿಂಹ, ವಸ್ತುತಃ ವಿಕಾರದಂತೆ ಕಂಡರೂ ನಿರ್ವಿಕಾರನಾದ ನರಸಿಂಹನೇ ಮಯಿ ಕೃಪಾವಲೋಕಂ ದೇಹಿ, ನನ್ನಲ್ಲಿ ಕೃಪಾ ದೃಷ್ಟಿಯನ್ನ ಇಡು ಅಂತ. ಇಷ್ಟು ಈ 8ನೇ ಶ್ಲೋಕದ ಚಿಂತನೆ. ಮುಂದೆ 9ನೆಯ ಶ್ಲೋಕ. ಯದ್ರೂಪಂ ಉಗ್ರ ಪರಿಮರ್ದನ. ಅಲ್ಲಿ 2 ಪಾಠ ಇದೆ. ಉಗ್ರಂ ಅರಿಮರ್ದನ ಅಂತ ಇದೆ, ಉಗ್ರ ಪರಿಮರ್ದನ ಅಂತ ಇದೆ. 2 ತರ ಸಿಗತ್ತೆ ನಿಮ್ಗೆ. ಅರಿಮರ್ದನ ಭಾವಶಾಲಿ ಸಂಚಿಂತನೇನ ಸಕಲ ಭವಭೀತಿಹಾರಿ ಭೂತಜ್ವರ ಗ್ರಹ ಸಮುದ್ಭವ ಭೀತಿನಾಶಂ ಸತ್ವಂ ನೃಸಿಂಹ ಮಯಿ ದೇಹಿ ಕೃಪಾವಲೋಕಂ. ಇಲ್ಲಿ 2ನೇ ಸಾಲಿನಲ್ಲಿ ಸಕಲ ಭವಭೀತಿ ಹಾರಿ ಅಂತಿದೆ. ಇನ್ನೊಂದು ಪಾಠ ಇದೆ, ಅಂದ್ರೆ ಬ್ರಾಕೆಟ್ ನಲ್ಲಿ ಹಾಕಿದಾರಲ್ಲ, ಅದನ್ನ ನೀವು ಸ್ವೀಕಾರ ಮಾಡಿ. ಆ ಪಾಠ ಚೆನ್ನಾಗಿದೆ. ಅಲ್ಲೇನ್ ಬಂದಿದೆ ಅಂದ್ರೆ ಸಕಲಾಘ ವಿನಾಶಕಾರಿ ಅಂತ ಬಂದಿದೆ. ಅದು ಸರಿಯಾಗಿ ಹೊಂದತ್ತೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟಪಟ್ಟು ಅರ್ಥ ಮಾಡ್ಬೇಕಾಗಿ ಬರುತ್ತೆ. ಸಕಲ ಭವಭೀತಿ ಹಾರಿ ಅನ್ನೋದಕ್ಕೆ ಒಟ್ಟು ಈ ಶ್ಲೋಕದ ತಾತ್ಪರ್ಯ ಇಷ್ಟು. ನಮ್ಗೆ ಭೂತ, ಜ್ವರ, ಗ್ರಹ ಈ 3 ಇದೆಯಲ್ಲ, ಇದರಿಂದ ಭಯ ಜಾಸ್ತಿ. ಭಯ ಯಾವ್ದೇನ್ ಬರೋದು ಅನ್ನೋದಕ್ಕೆ ಭೂತಗಳಿಂದ ಭಯ ಅಂತೆ. ನಮ್ಗೆ ಯಾವ ಭೂತ ಇದೆ, ಏನ್ ಭೂತ ಇಲ್ವಲ್ಲ ಅಂತ ನಾವ್ ಅನ್ಕೊಳ್ತೀವಿ. ನಮ್ ಸುತ್ತಮುತ್ತಲು ಇರೋರೇ ಭೂತಗಳ ತರ ಆಗ್ತಾರೆ. ಈ ಭೂತಗಳ ಕಾಟದಿಂದ ಪರಿಹಾರ ಆಗ್ಬೇಕು, ಭಯ ಹೋಗ್ಬೇಕು, ಅಥವಾ ನಿಜವಾದ ಭೂತಗಳ ಬಾಧೆ ಹಲವರು ಮನೆಯಲ್ಲಿ ಹೇಳ್ತಾರೆ, ಭೂತಾವೇಶ ಹಾಗೆ ಹೇಗೆ ಅಂತ ತುಂಬಾ ಕಷ್ಟಪಡ್ತಾರೆ ಅಂತ. ಅದು ಪರೀಕ್ಷೆ ಮಾಡಿ ನೋಡ್ಬೇಕು. ಕೆಲವು ಸಲ ಮಾನಸಿಕ ಅಸ್ವಸ್ಥರಾಗಿ ಹಾಗೆ ಆಡ್ತಾ ಇರ್ತಾರೆ. ಅಂತೂ ಕೆಲವು ಕಡೆ ಭೂತಗಳ ಬಾಧೆ ಇಲ್ಲ ಅಂತಿಲ್ಲ, ಭೂತಗಳ ಬಾಧೆ ಇರುತ್ತೆ. ಆದ್ರೆ ಅಂತ ಭೂತಗಳ ಬಾಧೆ ಪರಿಹಾರ ಆಗ್ಬೇಕು ಅಂದ್ರೆ ಅದಕ್ಕೆ ಎಲ್ರು ಹೇಳ್ತಾರೆ ನರಸಿಂಹ ಹೋಮ ಮಾಡಿಸಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಭೂತದ ಬಾಧೆ ಆಗ್ಬಹುದು, ಮತ್ತೆ ಗ್ರಹಗಳ ಬಾಧೆ, ನವಗ್ರಹಗಳಿಂದ ತೊಂದರೆ ಆಗ್ಬಹುದು, ಮತ್ತೆ ಜ್ವರದ ಬಾಧೆ, ಯಾವುದೇ ರೀತಿ ಉತ್ತುಂಗ ಜ್ವರ ಇರಲಿ, ಎಲ್ಲದಕ್ಕೂ ಪರಿಹಾರವಾಗಿ ನಮ್ಗೆ ಅದರಿಂದ ಯಾವುದೇ ಭಯ ಬಂದ್ರು ಅದನ್ನ ನಾಶ ಮಾಡೋನು ಯಾರು? ನರಸಿಂಹ. ಭೂತ ಜ್ವರ ಗ್ರಹ ಸಮುದ್ಭವ ಭೀತಿ ನಾಶಂ. ಭೂತ ಅಥವಾ ಪಂಚಭೂತಗಳು ಅಂತಾನು ತಗೊಳ್ಬಹುದು. ಭೂತ ಅಂದ್ರೆ ಈ ಭೂತ ಅಷ್ಟೇ ಅಲ್ಲ, ಪ್ರೇತ ಪಿಶಾಚ ಅಂತ ಹೇಳ್ತೀವಲ್ಲ, ಆ ಭೂತ ಅಷ್ಟೇ ಅಲ್ಲ, ಪಂಚಭೂತ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ. ಈಗ ಭೂಮಿಯಿಂದ ತೊಂದರೆ ಆಗ್ಬಹುದು, ಎಲ್ಲೋ ಭೂಕಂಪ ಆಗ್ಬಹುದು, ನೀವು ಹೋಗಿ ಬಿದ್ದೋಗ್ಬಿಡ್ಬೋದು, ಯಾರಿಗ್ ಗೊತ್ತು ಭೂಕಂಪ ಎಲ್ಲಾಗುತ್ತೋ ಏನಾಗುತ್ತೋ ಎಡವಟ್ ಗೊತ್ತಿಲ್ಲ. ನೀರಿನಲ್ಲಿ ಮುಳುಗದಾಗ್ಲೂ ನಮ್ಗೆ ಕಷ್ಟ ಆಗ್ಬಹುದು. ಇನ್ನು ತೇಜಸ್ಸು, ಬೆಂಕಿ ಹಚ್ಕೊಳ್ಳೋದು ಹೇಗೆ ಗೊತ್ತಾಗಲ್ಲ. ಎಷ್ಟೋ ಬಾರಿ ದೀಪ ಹಚ್ಬೇಕಾದ್ರೆ ಎಷ್ಟೋ ಜನಕ್ಕೆ ತೊಂದರೆ ಆಯ್ತು, ಅದ್ರಿಂದ ಹುಷಾರಾಗಿ ಇರ್ಬೇಕಂತ ಭಯ ಆಗ್ಬಹುದು. ಇನ್ನು ವಾಯು, ಜೋರಾಗಿ ಬಿರುಗಾಳಿ ಬೀಸ್ಬಹುದು. ಇನ್ನು ಆಕಾಶ, ಎಲ್ಲೇ ಪ್ರದೇಶದಲ್ಲಿದ್ದು ನಮ್ಗೆ ಏನ್ ಬೇಕಾದ್ರೂ ತೊಂದರೆ ಆಗ್ಬಹುದು. ಈ ತರ ಯಾವುದೇ ತೊಂದರೆಗಳು ಈ ಪಂಚಭೂತಗಳಿಂದ ಆಗೋದಿದ್ರೆ ಅಂತ ಭಯವನ್ನೆಲ್ಲ ಕಾಪಾಡ್ತಾನೆ. ಒಂದು ಶ್ಲೋಕನೂ ಕೂಡ ಇದೆ, ಜಲೇ ರಕ್ಷತು ವರಾಹ, ಸ್ಥಳೇ ರಕ್ಷತು ವಾಮನಃ, ಅಟವ್ಯಾಂ ನರಸಿಂಹಶ್ಚ ಸರ್ವತಃ ಪಾತು ಕೇಶವಃ ಅಂತ ಒಂದು ಶ್ಲೋಕನೂ ಇದೆ. ಅದೆಲ್ಲ ಮುಂದೆ ಇನ್ನೂ ಕೂಡ ಹಲವು ಸ್ತೋತ್ರಗಳಲ್ಲಿ ಬರುತ್ತದು, ಆದ್ರೂ ಸಂದರ್ಭ ಬಂತು ಅಂತ ಹೇಳ್ತಾ ಇದೀನಿ. ಜಲೇ ರಕ್ಷತು ವರಾಹ ಅಂತ, ನೀರ್ನಲ್ಲಿದ್ದಾಗ ಯಾರು ಸ್ಮರಣೆ ಮಾಡ್ಬೇಕು? ಮುಳುಗ್ತಾ ಇರ್ತೀವಿ, ಹೆದರಿಕೆ ಆಗ್ಬಿಟ್ಟೆ ವರಾಹ ದೇವರು ಸ್ಮರಣೆ ಮಾಡ್ಬೇಕಂತೆ. ಭೂಮಿ ಮುಳುಗಿದ್ದನ್ನೇ ಎತ್ತದಂತೆ ಕೋರೆ ಹಲ್ಲಿಂದ, ನಿಮ್ಮನ್ನ ಎತ್ತಲಿಕ್ಕೆ ಆಗಲ್ವಾ ವರಾಹ ದೇವರಿಗೆ? ಹಾಗಂತ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇರ್ಲಿ ವರಾಹ ದೇವರು ಎತ್ತಾರೆ ಅಂತ ಹೋಗ್ಬಿದ್ರೆ ಬೀಳ್ಸಾ ಬಿಡ್ತಾರೆ ಒಳಗಡೆ.
ಆದ್ರೆ ಹಾಗಲ್ಲ. ಆದ್ರೆ ಆಪತ್ಕಾಲದಲ್ಲಿ ಏನೋ ಹೆದರಿಕೆ ಆಗಿದ್ರೆ ತಕ್ಷಣ ವರಾಹ ಅಂತ ನೆನಪಿಸ್ಕೊಬೇಕಂತೆ. ಎಷ್ಟೋ ಜನಕ್ಕೆ ಹೀಗೂ ಅನುಭವ ಆಗಿದೆ. ನರಸಿಂಹದೇವರ ತುಂಬಾ ಆಪತ್ಕಾಲಕ್ಕೆ ಬಂದಾಗ ನರಸಿಂಹನ ಸ್ಮರಣೆ ಮಾಡಿದಾಗ ಹೀಗೆ ಏನೋ ಎತ್ತದಾಗೆ ಕೆಳಗಡೆಯಿಂದ ಏನೋ ಕೈ ಬಂದು ಹೀಗೆ ಎತ್ತದಾಗೆ ಹಲವರಿಗೆ ಒಂದೊಂದು ಅನುಭವ ಇರುತ್ತೆ. ಹಾಗೆ ವರಾಹದೇವರ ಸ್ಮರಣೆಯಿಂದ ನೀರಿನಲ್ಲಿ ಬಂದ್ರೆ ಆಪತ್ತು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ಸ್ಥಳೇ ರಕ್ಷತು ವಾಮನಃ. ಇನ್ನು ಸ್ಥಳ ಅಂದ್ರೆ ಭೂಮಿ ಮೇಲೆ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ವಾಮನ ದೇವರು ರಕ್ಷಣೆ ಮಾಡ್ತಾರೆ ಅಂತ. ಅದನ್ನ ವಾಮನನ ಚಿಂತನೆ ಮಾಡ್ಬೇಕಂತೆ. ಅಂದ ಜಲೇ ರಕ್ಷತು ವರಾಹ, ಸ್ಥಳೇ ರಕ್ಷತು ವಾಮನಃ, ಅಟವ್ಯಾಂ ನರಸಿಂಹಶ್ಚ ಅಥವಾ ನಾರಸಿಂಹಶ್ಚ ಎರಡು ಇದೆ. ಅಟವ್ಯಾಮ್ ಅಂದ್ರೆ ಕಾಡ್ನಲ್ಲಿದ್ದಾಗ ನರಸಿಂಹನ ಪ್ರಾರ್ಥನೆ ಮಾಡ್ಬೇಕು. ಅದನ್ನ ಕಾಡಿನ ತರ ಪ್ರದೇಶಕ್ಕೆ ಹೋದ್ರೆ ಅಂತಹ ಪ್ರದೇಶದಲ್ಲಿ ನರಸಿಂಹನ ಪ್ರಾರ್ಥನೆಯನ್ನು ಮಾಡ್ಬೇಕು, ಅವ್ನು ರಕ್ಷಣೆ ಮಾಡ್ತಾನೆ. ಇನ್ನು ಎಲ್ಲಾ ಕಡೆ ಬೇಕಪ್ಪ ನಮ್ಗೆ ಈ ಮೂರ್ ಅಲ್ಲಲ್ಲಿ ನೆನಪಾಗತ್ತ ನಮ್ಗೆ. ನೀರಕ್ಕೆ ಹೋದಾಗ ನೆನಪು, ಭೂಮಿಯಲ್ಲಿ ಓಡಾಡ್ಬೇಕಾದ್ರೆ ನೆನಪು, ಕಾಡ್ನಲ್ಲಿ ಓಡಾಡ್ಬೇಕಾದ್ರೆ ನೆನಪಾಗತ್ತ. ಕೇಶವ ಕೇಶವ ಅಂತ ಯಾವಾಗ್ಲೂ ಹೇಳ್ತಾ ಇರಿ. ಸರ್ವತಃ ಪಾತು ಕೇಶವ ಅಂತ. ಸರ್ವತಃ ಪಾತು, ಎಲ್ಲಾ ದಿಕ್ಕುಗಳಿಂದ ಎಲ್ಲಾ ಕಡೆಯಲ್ಲಿ ರಕ್ಷಣೆ ನೀಡೋನ್ ಕೇಶವ ಅಂತೆ. ಯಾಕ ಕೇಶವ ನಾಮಕ್ಕಿಷ್ಟು ಮಹಿಮೆ ಅಂದ್ರೆ ಕೇಶವ ಅನ್ನೋ ಶಬ್ದಕ್ಕೆ ಅರ್ಥ ಕ ಈಶ ವ. ಕ ಈಶ ಕೇಶ ವ ಅಂತ. ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು. ರುದ್ರದೇವರಿಗೆ ಬ್ರಹ್ಮದೇವರಿಗೆ ಹೇಗೆ ಅವ್ರು ಏನೇನು ಮಾಡ್ತಾರೋ ಕೆಲಸ ಅದಕ್ಕೆಲ್ಲ ಪ್ರಚೋದನೆ ಮಾಡೋನು ಅವನೇ ಅಂತೆ. ರುದ್ರದೇವರು ಬ್ರಹ್ಮದೇವ್ರನ್ನೇ ಕೈಯಲ್ಲಿ ಹಿಡ್ಕೊಂಡಿದ್ದಾನು ಅಂದ್ರೆ ಅವರೆಲ್ಲ ಇವನ ಅಧೀನ, ಅವರ ಕೆಲಸನೇ ಇವ್ರ ಅಧೀನ ಅಂದ್ಮೇಲೆ ಇನ್ ಎಲ್ಲರೂ ಯಾರೇ ಇರ್ಲಿ ಆ ಎಲ್ಲ ವಸ್ತುಗಳು ಕೂಡ ಆ ಭಗವಂತನ ಅಧೀನ. ಆ ಕೇಶವನನ್ನ ಸ್ಮರಣೆ ಮಾಡ್ತಾ ಇದ್ರೆ ಮೂರು ರೂಪ ಬಂದ್ಬಿಡುತ್ತಲ್ಲ ಅಲ್ಲಿ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಭಗವಂತ ಇದು ಪಾಲನೆ ಮಾಡೋನು, ರುದ್ರದೇವರು ಸಂಹಾರ. ಇರೋದೇ ಜಗತ್ತನ್ ಮೂರು, ಒಂದು ಸೃಷ್ಟಿ, ಪಾಲನೆ, ಒಂದು ಸಂಹಾರ. ಈ ಮೂರನ್ನು ಹೊಂದಿರುವಂತ ಒಂದು ರೂಪ ಅದು ಕೇಶವ. ಆ ಕೇಶವ ರೂಪವನ್ನ ಚಿಂತಿಸಿದ್ರೆ ಯಾವುದೇ ತೊಂದರೆಗೊಳಗಾಗೋದಿಲ್ಲ ಅಂತ, ಸರ್ವತಃ ರಕ್ಷಣೆ ಸಿಗತ್ತೆ ಅಂತ. ಅದು ನರಸಿಂಹನ್ ಪ್ರಾರ್ಥನೆ ಮಾಡ್ತಾ ಪಂಚಭೂತಗಳಿಂದಲೂ ರಕ್ಷಣೆಯನ್ನು ಹೇಳಿದ್ದಾರೆ. ಆ ನರಸಿಂಹ ರೂಪಕ್ಕೆ ಅಷ್ಟು ವೈಲಕ್ಷಣ್ಯ ಇದೆ. ಆದ್ರಿಂದಲೇ ಶನಿ ದೇವರು ಇನ್ಯಾವುದೋ ರೂಪದ ಸ್ತೋತ್ರ ಮಾಡ್ಲಿಲ್ಲ. ಜನರಿಗೆ ಅನುಕೂಲ ಆಗುವಂತಹ, ಬೇಗ ಒಲಿಯುವಂತಹ ರೂಪ ಅಂದ್ರೆ ಅದು ನರಸಿಂಹ ರೂಪ. ಪ್ರತಿ ಕ್ಷಣ ವಿಘ್ನ ಪರಿಹಾರ ಆಗುತ್ತೆ ಅಂತ. ಈ ನಿಟ್ಟಿನಲ್ಲಿ ಪಂಚಭೂತಗಳಿಂದ ಬರುವ ಭಯ ಪರಿಹಾರ ಮಾಡ್ತಾನೆ. ಜ್ವರ, ಗ್ರಹಗಳಿಂದ ಬರುವಂತಹ ಭಯ ಪರಿಹಾರ ಆಯ್ತು. ಇನ್ನು ಯದ್ರೂಪಂ ಉಗ್ರ ಪರಿವರ್ತನ ಅಥವಾ ಉಗ್ರಂ ಅರಿಮರ್ದನ ಭಾವಶಾಲೆ, ನಿರ್ವಿಕಾರ ರೂಪ ಅಂತ ಹಿಂದೆ ಹೇಳಿದ್ರು. ಈಗ ಯದ್ರೂಪಂ ಉಗ್ರಂ ಅಂತ. ನೀವು ಯಾವ ರೂಪ ಧ್ಯಾನ ಮಾಡ್ಬೇಕು? ಉಗ್ರ ರೂಪ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಉಗ್ರ ರೂಪ ಧ್ಯಾನನ ಎಲ್ರು ಉಗ್ರ ನರಸಿಂಹ ಸಾಲಿಗ್ರಾಮ ಮನೆಯಲ್ಲಿದೆ ಅಂತ ಯಾರು ಸುಮ್ಮನೆ ಹೇಳ್ಬಿಟ್ಟಾರ ನರಸಿಂಹ ಸಾಲಿಗ್ರಾಮ ಅಂತ ಉಗ್ರ ನರಸಿಂಹ ಅಂದ್ಬಿಟ್ರೆ ಮುಗೀತು. ಅದನ್ನ ಹೋಗಿ ಕೊಟ್ಬಿಡ್ತಾರ, ನಮಗ್ ಬೇಡವೇ ಬೇಡ ಸಹವಾಸ ಅಂತ. ಒಂದೇನಂದ್ರೆ ಹೆದರಿಕೆ ಇರ್ಬೇಕು ನಿಜ. ನಾವು ನಮ್ಮ ಅನುಷ್ಠಾನ ಸರಿ ಇದೆಯೋ ಇಲ್ವೋ, ಸಾಲಿಗ್ರಾಮ ಪ್ರತಿನಿತ್ಯ ಮಾಡಲ್ಲ ಪೂಜೆ, ಯಾವಾಗ ಒಮ್ಮೊಮ್ಮೆ ಮಾಡ್ತೀವಿ, ಬೇಡ ಬೇಡ ಅಂತ ಹೆದರಿಕೆ ಇರ್ಬೇಕು ನಿಜ. ಹಾಗಂತ ದಿವಸ ಒಂದು ನಿರ್ಮಾಲ್ಯ ತೀರ್ಥನಾದ್ರೂ ಕೂಡ ಮಾಡ್ಕೊಳ್ಬೇಕು. ಅಷ್ಟಕ್ಕಾರು ನಾವು ಪೂಜೆಯನ್ನ ಸೀಮಿತವನ್ನಾಗಾದ್ರೂ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಆಗೇನೋ ಉಗ್ರ ನರಸಿಂಹ ಉಗ್ರ ರೂಪನ ಏನ್ ತೋರ್ಸಲ್ಲ, ಆದ್ರೆ ಇಲ್ಲದೆ ಆದ್ರೆ ಸ್ವಲ್ಪ ಉಗ್ರತೆಯನ್ನು ತೋರಿಸ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಆ ಉಗ್ರ ನರಸಿಂಹನ ಚಿಂತನೆ ಮಾಡ್ಬೇಕಂತೆ. ಇವರೆಲ್ಲ ಯೋಗೀಶ್ವರರೆಲ್ಲ ಅದನ್ನೇ ಮಾಡ್ತಾರೆ. ಯದ್ರೂಪಂ ಉಗ್ರಂ, ಅದನ್ನೇ ಸಂಚಿಂತನೇನ ಚೆನ್ನಾಗಿ ಚಿಂತನೆ ಮಾಡ್ತಾರೆ. ಯಾವ್ದನ್ನ? ಯದ್ರೂಪಂ ಉಗ್ರಂ, ಉಗ್ರಂ ಯದ್ರೂಪಂ, ಉಗ್ರವಾದ ರೂಪವನ್ನೇ ಚಿಂತಿಸ್ತಾರೆ. ಯಾಕೆ ಉಗ್ರವಾದ ರೂಪವನ್ನ ಚಿಂತಿಸ್ತಾರೆ ಅಂದ್ರೆ, ನೀವು ನರಸಿಂಹ ನಗ್ತಾ ಇರೋ ಶಾಂತ ಮೂರ್ತಿನ ಚಿಂತಿಸ್ತಾ ಇರಿ ಅನ್ಕೊಳ್ಳಿ, ಆಗ ನಮ್ ಶತ್ರುಗಳನ್ನ ನಾಶ ಮಾಡ್ಬೇಕು ಅಂತ ಅವ್ನಿಗೆ ಕೋಪದ ರೂಪ ಬರ್ಬೇಕು. ಕೋಪದ ರೂಪ ಬಂದ್ರೆ ಬಂದ್ ಶತ್ರುಗಳನ್ನ ನಾಶ ಮಾಡ್ತಾನೆ. ಮಂದಹಾಸ ಬೀರ್ತಾ ಆ ತರ ನರಸಿಂಹನ್ ಚಿಂತನೆ ಮಾಡಿದ್ರೆ ನಿಮ್ಮ ಶತ್ರುಗಳು ಹೇಗ್ ನಾಶ ಆಗ್ಬೇಕು? ಈ ಸಂಸಾರವನ್ನ ಕಳ್ಕೊಳ್ಳೋದು ಹೇಗೆ? ಭವ ಭೀತಿಹಾರಿ ಅಂತ ಬಂದ್ರೆ ಪಾಠದಲ್ಲಿ, ಭವ ಅಂದ್ರೆ ಸಂಸಾರ, ಸಂಸಾರದ ಭೀತಿ ಭಯವನ್ನ ಹಾರಿ ಪರಿಹಾರವನ್ನ ಮಾಡೋನು. ಅಥವಾ ಆ ಸಕಲ ಅಘ ವಿನಾಶಕಾರಿ. ಅಘ ಅಂದ್ರೇನು? ಪಾಪರಾಶಿ ಅಂತ ಅರ್ಥ. ಆ ಅಘಗಳನ್ನ ನಾಶ ಮಾಡುವಂತ ಸ್ವಭಾವದವನು ಯಾರು? ನರಸಿಂಹ. ಹಾಗಾಗಿ ಉಗ್ರ ಸ್ವರೂಪವನ್ನ ಚಿಂತಿಸಿದ್ರೆ ಆಗ ನಿಮ್ಮ ಪಾಪಗಳು ಹೊರಡುತ್ತೆ ಅಂತ. ಯಾಕಂದ್ರೆ ನಿಮ್ಮ ಪಾಪಗಳೇನು ಕಡಿಮೆ, ನಾವು ಉಗ್ರ ಪಾಪಗಳಿವೆಲ್ಲ ಮಾಡೋ ಒಂದೊಂದ್ ಪಾಪನೂ ಕೂಡ ಎಲ್ಲದಕ್ಕೂ ಉಗ್ರ ಉಗ್ರ ಅಂತ ಸೇರಿಸ್ಕೋಬೇಕು ವಿಶೇಷಣ. ಅಷ್ಟು ದೊಡ್ಡ ಪಾಪಗಳನ್ನ ಮಾಡಿರ್ತೀವಿ. ಏನು ಅಂಥ ದೊಡ್ಡ ಪಾಪ ಏನಿಲ್ಲ, ಇನ್ನೊಬ್ರ ಮನಸ್ಸಲ್ಲಿ ಬೈಕೊಳ್ತಾ ಇರ್ತೀವಲ್ಲ, ಪರನ್ ಹಿಂದೆ ಇದೆಯಲ್ಲ, ಇನ್ನೊಬ್ರನ್ನ ಬೈದು ಇನ್ನೊಬ್ರ ಮನಸ್ಸಿಗೆ ನೋಯಿಸೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪಾಪ ಯಾವ್ದು ಇಲ್ವಂತೆ. ಅದನ್ನ ಬ್ರಹ್ಮಹತ್ಯೆ ಅಂತ ಹೇಳ್ತಾರೆ. ಅದನ್ನ ಅಂತ ಬ್ರಹ್ಮಹತ್ಯೆ ಎಂದಿಗೂ ಕೂಡ ನಡೀಬಾರ್ದು. ಅದನ್ನ ನಾವು ಇನ್ನೊಬ್ರನ್ನ ಬೈಕೊಳ್ತೀವಿ ಅಂದ್ರೆ ದೊಡ್ಡ ಪಾಪ ಆಯ್ತು. ಮತ್ತೆ ಹಾಗಾದ್ರೆ ಬೈಕೊಳ್ಳೇಬಾರ್ದು, ಅದ್ ಸಾಧ್ಯ ಇಲ್ಲ. ಅದನ್ನ ಬೈಕೊಳ್ತೀವಿ, ಅದನ್ನ ಉಗ್ರ ಪಾಪ ಮಾಡ್ತೀವಿ. ಈ ಉಗ್ರ ಪಾಪ ಹೋಗ್ಬೇಕು ಅಂದ್ರೆ ಉಗ್ರ ನರಸಿಂಹನ ಚಿಂತನೆ ಮಾಡಿ ಅಂತ. ಅದನ್ನ
ಅರಿಮರ್ದನ ಭಾವಶಾಲಿ. ಯಾಕೆಂದ್ರೆ ಭಗವಂತ ನರಸಿಂಹನ ಸ್ವಭಾವನೆ ಅದು. ಅವ್ನು ಬಂದಿದ್ದೇ ದುಷ್ಟರನ್ನ ಸದೆ ಬಡಿಲಿಕ್ಕೆ. ಅರಿಮರ್ದನ ಭಾವಶಾಲಿ. ಅರಿ ಅಂದ್ರೆ ಶತ್ರುಗಳ ಮರ್ದನ ಮಾಡೋದ್ರಲ್ಲೇ ಅವನ ಭಾವನೆ, ಅಂದ್ರೆ ಅಲ್ಲೇ ಅವನ ಮನಸ್ಸಿರೋದು. ಆದ್ರಿಂದ ಯಾವ ರೂಪ ಯಾವುದಕ್ಕೋಸ್ಕರ ಬಂತೋ ಅದನ್ನ ಹಾಗೆ ಚಿಂತಿಸ್ಬೇಕು. ಉಗ್ರ ಹಿರಣ್ಯ ಕಶುಪುವನ್ನ ಸಂಹಾರ ಮಾಡ್ಲಿಕ್ಕೆ ಉಗ್ರನಾಗಿ ನರಸಿಂಹ ಬಂದ. ಹಾಗಾಗಿ ನಮ್ಮಲ್ಲೂ ಉಗ್ರ ಹಿರಣ್ಯ ಕಶುಪುವಿನಂತೆ ಸ್ವಭಾವ ಇರುತ್ತೆ. ನಾನೇ ಮಾಡಿದ್ದು, ನಾನೇ ದೊಡ್ಡವನು ಅನ್ನುವ ಅಹಂಕಾರ ಇರುತ್ತೆ. ಆ ಅಹಂಕಾರಾದಿಗಳನ್ನೆಲ್ಲ ನಾಶ ಮಾಡಿ ದೇವರ ಅನುಗ್ರಹಿಸ್ರಿ ಅಂತ ಇದನ್ನ ಪ್ರಾರ್ಥನೆ ಮಾಡ್ತಾ, ಸತ್ವಂ ನರಸಿಂಹ ಮಹಿದೇಹಿ ಕೃಪಾವಲೋಕಂ. ಇಂಥ ನರಸಿಂಹ ನನ್ನ ಮೇಲೆ ಕೃಪಾ ದೃಷ್ಟಿಯನ್ನ ಇಡು ಅಂತ ಪ್ರಾರ್ಥನೆ ಮಾಡೋದು. ಇದಾಗಿ ಮುಂದೆ 10ನೆಯ ಶ್ಲೋಕ. ಈ 10ನೇ ಶ್ಲೋಕಕ್ಕೆ ಈ ಸ್ತೋತ್ರ ಮುಕ್ತಾಯ ಆಗತ್ತೆ. ಆಮೇಲೆಲ್ಲ ಫಲಶ್ರುತಿ. ಅವಾಗ ಕೃಷ್ಣ ಪುನಃ ಹೇಳ್ತಾನೆ, ನರಸಿಂಹದೇವರು ಮತ್ತೆ ಶನೈಶ್ಚರರು ಸಂವಾದ ನಡೆಸ್ತಾರೆ. ಈಗ 10ನೆಯ ಶ್ಲೋಕ. ಯಸ್ಯೋತ್ತಮಂ ಯಶ ಉಮಾಪತಿಂ ಅಗ್ರಜನ್ಮ ಶಕ್ರಾದಿದೈವತ ಸಭಾಸು ಸಮಸ್ತಗೀತಂ ಶ್ರುತ್ವೈಕ ಸರ್ವಶಮಲ ಪ್ರಶಮೈಕ ದಕ್ಷಂ. ಅಲ್ಲಿ ಪ್ರಶಮೇಕ ದಕ್ಷಂ ಅಂತ ನಿಮ್ಗೆ ಸಿಗ್ಬೋದು ಈ ಸ್ತೋತ್ರದಲ್ಲಿ. ಪ್ರಶಮೈಕ ಅಂತ ಮಾಡ್ಕೊಡಿ, ಏನಾರು ಇದ್ರೆ ಹಾಗೆ ಐ ಅಂತ ಮಾಡ್ಕೊಡಿ. ಪ್ರಶಮೈಕ ದಕ್ಷ. ಸತ್ವಂ ನೃಸಿಂಹ ಮಯಿ ದೇಹಿ ಕೃಪಾವಲೋಕಂ. ಇದೆ ಮೊದಲನೇ ಸಾಲಲ್ಲೂ ಒಂದು ವಿಚಾರ ಮಾಡ್ಬೇಕು. ಏನಂದ್ರೆ ಯಸ್ಯೋತ್ತಮಂ ಯಶ ಉಮಾಪತಿಂ ಅಗ್ರಜನ್ಮ ಅಂತಿದೆ. ಸಂಸ್ಕೃತದ ಪ್ರಕಾರ ಉಮಾಪತಿಂ ಅಗ್ರಜನ್ಮ ಶಕ್ರದೈವ ಸಭಾಸು ಅಂತ ಆಗಲ್ಲ. ಉಮಾಪತಿ ಅಂದ್ರೆ ಏನು ಅದನ್ನ ಅರ್ಥ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಈಗ ಉಮಾಪತಿ ಅಂದ್ರೆ ನಮಗ್ ಗೊತ್ತು, ಪ್ರಸಿದ್ಧ. ಉಮಾ ಅಂದ್ರೆ ಪಾರ್ವತಿ ದೇವಿ, ಪಾರ್ವತಿ ದೇವಿಯ ಪತಿ ಅಂದ್ರೆ ರುದ್ರದೇವರು ಅಂತ ಅರ್ಥ. ರುದ್ರದೇವರು. ಹಾಗೆ ಅಗ್ರಜನ್ಮ, ನಮ್ಮೆಲ್ಲರಿಗಿಂತಲೂ ಮೊದಲು ಹುಟ್ಟದವನು ಯಾರು ಅಂದ್ರೆ ಬ್ರಹ್ಮದೇವರು. ಭಗವಂತನ ನಾಭಿಕಮನಿಂದ ಹೊರಗೆ ಬಂದಿದ್ದು ಮೊದಲನೇದಾಗಿ ಬ್ರಹ್ಮದೇವರು. ಹಾಗಾದ್ರೆ ಅಗ್ರ ಮೊದಲನೆಯ ಜನ್ಮ ಹುಟ್ಟು ಮೊದಲು ಯಾರು ಪ್ರಕಟ ಆಗಿದ್ದು ಅಂದ್ರೆ ಬ್ರಹ್ಮದೇವರು ಅಂತ ಆಯ್ತು. ಹಾಗಾದ್ರೆ ಉಮಾಪತಿ ಅಂದ್ರೆ ರುದ್ರದೇವರು, ಅಗ್ರ ಜನ್ಮ ಅಂದ್ರೆ ಬ್ರಹ್ಮದೇವರು, ಶಕ್ರ ಅಂದ್ರೆ ಇಂದ್ರದೇವರು ಅಂತ ಅರ್ಥ. ಆದಿ ಆಮೇಲೆ ಇಂದ್ರದೇವರು, ಕಾಮ ಎಲ್ಲ ಯಾರ್ಯಾರಿದ್ದಾರೆ ಇನ್ನೆಲ್ಲ ದೈವತ ಸಭಾಸು, ಎಲ್ಲಾ ದೇವತೆಗಳ ಸಭೆಗಳಲ್ಲಿ ಇವನ ಬಗ್ಗೆ ಹೊಗಳ್ತಾ ಇರ್ತಾರೆ. ಯಾರ ಬಗ್ಗೆ? ನರಸಿಂಹದೇವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂತ ಇಷ್ಟ ಅರ್ಥ. ಅದಕ್ಕೆ ಇಲ್ಲಿ ಎಲ್ಲಿ ಸಮಸ್ಯೆ ಆಗತ್ತೆ ಅಂದ್ರೆ ಶ್ಲೋಕ ಓದಿದಾಗ ನಮ್ಗೆ ಏನ್ ಅನ್ಸುತ್ತೆ, ಸರಿಯಾಗೇ ಇದೆ ಅನ್ಸುತ್ತೆ. ಉಮಾಪತಿಂ ಅಂತ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂದ್ರೆ ಉಮಾಪತಿ ಅಂತ ಆಗ್ಬೇಕದು. ಉಮಾಪತಿ ಅಗ್ರಜನ್ಮ ಶಕ್ರಾದಿ ದೈವತ ಸಭಾಸು ಅಂದ್ರೆ ಅದು ಒಂದೇ ಪದ. ಉಮಾಪತಿಂ ಅಂತ ಬಿಡಿಸ್ಬಿಟ್ರೆ ಉಮಾಪತಿ ಅಂದ್ರೆ ರುದ್ರದೇವರ ಸ್ತೋತ್ರ ಮಾಡಿದಾಗ ಆಗ್ಬಿಡುತ್ತೆ. ಹೊಸ ರುದ್ರದೇವರ ಸ್ತೋತ್ರ ಇದಲ್ಲ, ನರಸಿಂಹನ ಸ್ತೋತ್ರ. ಉಮಾಪತಿಂ ಅಂತ ಮತ್ತೆ ಹೆಂಗ್ ಮಾಡೋದು? ಉಮಾಪತಿ ಅಂತ ಮಾಡಿದ್ರೆ ಸರಿ ಹೋಗುತ್ತೆ. ಆದ್ರೆ ಉಮಾಪತಿ ಅಗ್ರೆ ಅಂತ ಅದು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದು ಅಷ್ಟೇ ಅಲ್ಲ, ಶನೈಶ್ಚರ ಶನಿದೇವರು ಸ್ತೋತ್ರ ಮಾಡ್ತಾ ಮೊದಲಿಗೆ ರುದ್ರದೇವ್ರನ್ನ ಹೇಳ್ಬೇಕು, ಬ್ರಹ್ಮದೇವ್ರನ್ನ ಹೇಳ್ಬೇಕು. ಯಾವತ್ತೂ ಕೂಡ ರುದ್ರ ಬ್ರಹ್ಮಾದಿ ಇಂದ್ರಾದಿ ಸಭೆಗಳಲ್ಲಿ ಹೊಗಳ್ತಾರೆ ಅಂತ ಹೇಳಲ್ಲ. ಬ್ರಹ್ಮರುದ್ರ ಇಂದ್ರಾದಿ ಸಭೆಗಳಲ್ಲಿ ಅಂತ ಹೇಳ್ತಾರೆ. ಬ್ರಹ್ಮ ರುದ್ರ ಇಂದ್ರ ಅಂತ ಹೀಗೆ ಹೇಳ್ತಾರೆ ಶಬ್ದಗಳನ್ನ. ಅದನ್ನ ಶನಿದೇವರು ತಾವು ಹೇಗೆ ಮೊದಲಿಗೆ ಈ ರುದ್ರ, ಆಮೇಲೆ ಬ್ರಹ್ಮ, ಆಮೇಲೆ ಶಕ್ರ ಅಂತ ಹೇಳ್ತಾರೆ. ಹಾಗಾಗಿ ಇರೋ ಪಾಠ ಸರಿ ಇದೆ. ಉಮಾಪತಿ ಅಗ್ರ ಜನ್ಮ ಅಂತಿದೆ. ನಾವ್ ಅದನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅಂತ ಈಗ ಅಲ್ಲಿಗೆ ಬಂದಿರೋದು. ಅದ್ ಇನ್ನೊಂದು ಅರ್ಥವನ್ನ ಹೇಳ್ಬೋದು. ಉಮಾಪತಿ ಅಂತ ಹೇಳೋದು ಯಾಕೆ ಅಂದ್ರೆ ರುದ್ರದೇವರು ಯಾವಾಗ್ಲೂ ನರಸಿಂಹ ಮಂತ್ರ ಜಪ ಮಾಡ್ತಾರೆ. ಹೇಗೆ ರಾಮ ಮಂತ್ರ ಜಪ ಮಾಡ್ತಾರೆ ಅಂತ ಪ್ರಸಿದ್ಧನೋ, ನರಸಿಂಹ ಮಂತ್ರವನ್ನ ಜಪ ಮಾಡ್ತಾರೆ. ಅದಕ್ಕೆ ರುದ್ರಾಂತರ್ಗತ ಮಧ್ವಾಂತರ್ಗತ ನರಸಿಂಹನ ಚಿಂತನೆ ಮಾಡೋದು. ರುದ್ರಾಂತರ್ಗತ ಮಧ್ವಾಂತರ್ಗತ ಸಂಕರ್ಷಣನ ಚಿಂತನೆನೂ ಮಾಡ್ತಾರೆ. ನರಸಿಂಹ ರುದ್ರದೇವರ ಒಳಗಡೆ ಇದ್ದು ಇದ ಅನುಗ್ರಹ ಮಾಡ್ತಾರೆ ಅಂತ ಚಿಂತಿಸ್ಬೇಕು ಅಂತ ವಿಶೇಷವಾಗಿ. ಅದನ್ನ ಬ್ರಹ್ಮದೇವರು ಒಳಗಡೆ ಇಲ್ಲ ಅಂತಿಲ್ಲ, ಆದ್ರೂ ರುದ್ರದೇವರು ವಿಶೇಷವಾಗಿ ನರಸಿಂಹ ಮಂತ್ರವನ್ನ ಜಪ ಮಾಡ್ತಾರೆ. ಅದರಿಂದ ಹಾಗೆ ತಗೊಳ್ಬೇಕು ಅಂತ. ಅದ್ ಎಲ್ಲಿ ಗೊತ್ತಾಯ್ತು ನಮ್ಗೆ ಅಂದ್ರೆ ಮಹಾಭಾರತ ತಾತ್ಪರ್ಯದೆಲ್ಲ ಓದಿದ್ರೆ ನಮ್ಗೆ ಗೊತ್ತಾಗತ್ತೆ. ಮತ್ತಷ್ಟೇ ಅಲ್ಲ, ಈ ವಾದಿರಾಜರ ಗ್ರಂಥಗಳು ಬೇರೆದೆಲ್ಲ ನೋಡಿದಾಗ ಒಂದು ಮಂತ್ರ ಹೇಳ್ತಾರೆ. ಸ್ತುಹಿ ಶ್ರುತಂ ಗರ್ತ ಸದಂ ಯುವಾನಂ
ಮೃಗಂ ನ ಭೀಮಂ ಉಪಹತ್ನುಗ್ರಂ ಮೃಳಾ ಚರಿತ್ರೆ ರುದ್ರಸ್ತವಾನೋ ಅನ್ಯಂ ತೇಸ್ಮಿನ್ ನಿವಪಂತು ಸೇನಾಹ. ಒಂದು ವೇದ ಮಂತ್ರ ಇದು, ವೇದ ಮಂತ್ರದ ರೀತಿಯಲ್ಲಿ ಹೇಳಿಲ್ಲ, ಅದು ಶ್ಲೋಕದ ರೂಪದಲ್ಲಿ ಇದೆ. ಅಲ್ಲಿ ಸ್ತುಹಿ ಶ್ರುತಂ ಗರ್ತ ಸದಂ ಯುವಾನಂ. ಗರ್ತ ಸದಂ ಅಂದ್ರೆ ಗುಹೆಯ ಒಳಗಡೆ ಇರುವಂತಹ ಆ ನರಸಿಂಹನನ್ನ ನೀನು ಸ್ತೋತ್ರ ಮಾಡ್ತಾ ಇದೀಯಾ ಅಂತ ಆ ವೇದ ಮಂತ್ರ ಹೇಳುತ್ತೆ. ಮೃಗಂನ ಭೀಮಂ, ಮೃಗ ಅದ್ಯಾವ ಮೃಗ? ಸಿಂಹ. ಸಿಂಹ ಅನ್ನೋ ಭಯಂಕರವಾದ ಉಗ್ರವಾದ ರೂಪವನ್ನ ನೀನು ನಿನ್ನ ಗರ್ತ ಸದಂ ಹೃದಯದ ಒಳಗಡೆ ಚಿಂತಿಸ್ತಾ ಇದೀಯಾ. ಮೃಡಾ ಚರಿತ್ರೆ ರುದ್ರ, ಹೇ ರುದ್ರದೇವರೇ ನನಗೆ ಸುಖ, ಮೃಡ ನನಗೆ ಸುಖ ಕೊಡು ಅಂತ ಈ ವೇದ ಮಂತ್ರದಲ್ಲಿ ಏನ್ ಮಾಡಿದ್ದಾರೆ, ರುದ್ರದೇವರು ತಾವು ತಮ್ಮ ಹೃದಯದ ಒಳಗಡೆ ಇರೋ ನರಸಿಂಹನನ್ನ ಚಿಂತಿಸುವಂತ ಚಿಂತನೆಯನ್ನ ವೇದ ಮಂತ್ರನೇ ಕೊಟ್ಟಿದೆ ನಮ್ಗೆ. ಹಾಗಾಗಿ ಉಮಾಪತಿಗೆ ಒಂದು ಪ್ರಾಶಸ್ತ್ಯ. ನರಸಿಂಹ ಅಂದ್ರೆ ರುದ್ರ ನೆನಪಾಗ್ಬೇಕು. ಈ ರಿಟರ್ನ್ ಮೊದಲು ರುದ್ರ ಹೇಳಿದ್ರು ಅಂತ ಹೀಗೊಂದು ಅರ್ಥ ಮಾಡ್ಬೇಕು ಅದಕ್ಕೆ. ಅದ್ರ ಬದಲು ಏನ್ ಮಾಡೋಣ, ಉಮಾಪತಿ ಅಂದ್ರೆ ಆ ಶಬ್ದನೇ ನರಸಿಂಹದೇವರನ್ನ ಹೇಳ್ತಾ ಇದೆ ಅಂತ ಮಾಡೋಣ. ಉಮಾಪತಿ ಅಂದ್ರೆ ಉತ್ಕೃಷ್ಟವಾದ, ಅಂದ್ರೆ ಉತ್ಕೃಷ್ಟವಾದ, ಮಾ ಅಂದ್ರೆ ಜ್ಞಾನ. ಉತ್ಕೃಷ್ಟವಾದ ಜ್ಞಾನ ನೀಡೋಳು ಯಾರು ಅಂದ್ರೆ ಭಾರತೀ ದೇವಿನ, ಸರಸ್ವತಿ ದೇವಿನ, ಲಕ್ಷ್ಮೀ ದೇವಿನ. ಲಕ್ಷ್ಮೀ ದೇವಿ ಯಾಕಂದ್ರೆ ವೇದಕ್ಕೆ ಅಭಿಮಾನಿನಿ ದೇವತೆ ಅಂದ್ರೆ ಲಕ್ಷ್ಮಿ. ಉತ್ತಮವಾದ ಜ್ಞಾನ ನೀಡೋಳು ಅವಳೆ. ಅವಳ ಅನುಗ್ರಹ ಇಲ್ದೇನೆ ಜ್ಞಾನ ಬರಲ್ಲ. ನಮಗೆ ಸಂಪತ್ತಿನ ಅಭಿಮಾನಿ ದೇವತೆ ಅಂತ ಯೋಚಿಸ್ತೀವಲ್ಲ, ಮುಖ್ಯವಾಗಿ ಅದಕ್ಕಿಂತಲೂ ಜ್ಞಾನಕ್ಕೆ ಅಭಿಮಾನಿನಿ ದೇವತೆ ಲಕ್ಷ್ಮಿ. ಹಾಗಾದ್ರೆ ಉಮಾ ಅನ್ನೋ ಶಬ್ದ ಉತ್ಕೃಷ್ಟವಾದ ಜ್ಞಾನವನ್ನು ಹೊಂದಿದ ಲಕ್ಷ್ಮಿಯನ್ನ ಹೇಳ್ತಾ ಇದೆ. ಆ ಲಕ್ಷ್ಮಿಗೆ ಪತಿ ಅಂದ್ರೆ ಯಾರು? ಅದು ನರಸಿಂಹ. ಅದ್ ಹೇಗೆ ಇಲ್ಲಿ ಶನೈಶ್ಚರರು ಆ ಪದ ಹಾಕಿದ್ದಾರೆ ಅಂದ್ರೆ ನಿಮ್ಗೆ ರುದ್ರದ ನೆನಪಾಗ್ಬೇಕು, ರುದ್ರಾಂತರ್ಯಾಮಿ ನರಸಿಂಹ ನೆನಪಾಗ್ಬೇಕಲ್ಲ. ಅದಕ್ಕೆ ಉಮಾಪತಿ ಎಂದು ಕೂಡಲೇ ಲೋಕ ಪ್ರಸಿದ್ಧಿ ಏನು, ಜನ ಏನ್ ತಿಳ್ಕೊಂತಾರೆ, ಅವ್ರು ರುದ್ರದೇವರು ಅಂತ ತಲೆಗೆ ಬಂದ್ಬಿಡತ್ ತಕ್ಷಣ. ಆ ಉಮಾಪತಿ ರುದ್ರ ಬರೋ ಅಷ್ಟೊತ್ತಿಗೆ ನೀವು ನರಸಿಂಹ ಅಂತ ಓಡೋಗ್ಬೇಕು. ರುದ್ರಾಂತರ್ಯಾಮಿ ನರಸಿಂಹನ ಚಿಂತನೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಈ ಶಬ್ದದ ಅರ್ಥವನ್ನು ಮಾಡ್ಕೊಬೇಕು. ಉಮಾ ಅಂದ್ರೆ ಪಾರ್ವತಿಗೆ ಯಾಕೆ ಹೆಸರು ನಮಗದು ಗೊತ್ತೇ ಇದೆ. ಅಂದ್ರೆ ತಪಸ್ಸು ಅಂತ ಅರ್ಥ. ತಪಸ್ಸನ್ನ ಮಾ ನಿಷೇಧ, ಬೇಡ ಬೇಡ ಅಂತ ಹೇಳಿದಂತೆ. ಅದು ಮೇನಕ್ಕೆ ಹಿಮಾಲಯ, ಇಬ್ರು ಪಾರ್ವತಿ ದೇವಿಯ ತಂದೆ ತಾಯಿ, ಮೇನಕ್ಕೆ ಮತ್ತೆ ಹಿಮಾಲಯ ಪರ್ವತ. ಆ ಹಿಮಾಲಯ ಸುಮ್ನಾಗ್ಬಿಟ್ಟಂತೆ, ಮಗಳು ತಪಸ್ಸಿಗೆ ಹೊರಟ್ಬಿಟ್ಟಿದ್ದಾಳೆ. ತಾಯಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ರುದ್ರದೇವನು ಒಲಿಸ್ಕೊಳ್ಬೇಕು ಅಂತ ಪಾರ್ವತಿ ತಪಸ್ಸಿಗೆ ಹೋಗಿದ್ದಾಳೆ. ಈ ರುದ್ರದೇವರು ವೈರಾಗ್ಯ ಶ್ರೀಕಾಮಣಿಯಲ್ಲಿ ತಪಸ್ ಮಾಡ್ತಾ ಕೂತಿದ್ದಾರೆ. ಹೇಗೆ ರುದ್ರದೇವರನ್ನ ಒಲಿಸ್ಕೊಳ್ಳೋದು? ತುಂಬಾ ಕಷ್ಟ. ಅವ್ರು ಯಾರಿಗೂ ಮೋಹ ಪರವಶರಾಗೋದಿಲ್ಲ. ಅದ್ ಏನ್ ಮಾಡೋದು? ತಪಸ್ ಮಾಡ್ತಾ ಕೂತು, ಎಂಥ ಕಠಿಣ ತಪಸ್ಸು ಅಂದ್ರೆ ಅಷ್ಟು ತಪಸ್ಸು. ಮಗಳು ಮಾಡ್ತಾ ಇರೋ ತಪಸ್ಸನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೆ? ಮೇನಕೆಗೆ. ಯಾಕೆಂದ್ರೆ ಅವಳು ಕೃಷ್ಣಳಾಗ್ತಾ ಇದ್ದಾಳೆ, ಸಣ್ಣಕ್ ಆಗ್ಬಿಟ್ಟಿದ್ದಾಳೆ ಪಾರ್ವತಿ. ಅದನ್ನ ಆಗ್ತಾ ಇಲ್ಲ. ಅವಾಗ ಮಾ ತಪಸ್ ಬೇಡ ಬೇಡ ಅಂತ ನಿಲ್ಲಿಸ್ತಾಳೆ. ಅದಕ್ಕೆ ಅವಳು ಉಮಾ ಅಂತಾನೆ ಪ್ರಸಿದ್ಧಿಗೆ ಪಾರ್ವತಿ ಬರ್ತಾಳೆ. ಅಂತ ಉಮಾಪತಿ ಅಂದ್ರೆ ರುದ್ರ ಅಂತ ಪ್ರಸಿದ್ಧ. ಅಂತೂ ಒಟ್ಟು ನಮಗೆ ಏನ್ ಬೇಕಂದ್ರೆ ಯಸ್ಯೋತ್ತಮಂ ಯಶಃ ಉಮಾಪತಿಂ. ಉಮಾಪತಿಂ ಅಂದ್ರೆ ಉಮಾಪತಿ ಅಂತ ಪ್ರಸಿದ್ಧನಾದ ಯಾವ ಉತ್ತಮ ಭಗವಂತನಿದ್ದಾನೆ, ಅವನನ್ನ ಕುರಿತು ಇರುವ ಯಾವ ಯಶಸ್ಸು, ಕೀರ್ತಿ ಇದೆ, ಆ ಕೀರ್ತಿ ಈ ಎಲ್ಲ ದೇವತೆಗಳ ಸಭೆಗಳಲ್ಲಿ ನಿರಂತರವಾಗಿ ಹೊಗಳುತ್ತಾ ಇದ್ದಾರೆ. ಅದು ನರಸಿಂಹನ ಬಗ್ಗೆ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಆ ಬ್ರಹ್ಮಲೋಕದಲ್ಲಿ, ಹಾಗೆ ಇಂದ್ರಲೋಕದಲ್ಲಿ, ಎಲ್ಲ ಲೋಕದಲ್ಲೂ ಹೊಗಳುತ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಮ್ಗೆ ರುದ್ರಲೋಕ ಸಿಗೋದೇ ಇಲ್ಲ. ಅದಕ್ಕೆ ಅಂದ್ರೆ ಅಲ್ಲಿ ಹಿಂದೆ ಸೇರಿಸಿದೀವಿ ಆದ್ರಿಂದ ಅಂತ. ಒಂದೇ ಶ್ಲೋಕವನ್ನ ಹೀಗೆಲ್ಲ ಚಿಂತಿಸ್ಲಿಕ್ಕೆ ಬರುತ್ತೆ ಅನೇಕ ರೀತಿಯಾಗಿ. ಇದೊಂದು ಉಮಾಪತಿ ಅಗ್ರಜನ್ಮ ಅಂತ ಬಿಡಿಸ್ಕೊಂಡ್ರೆ ಶ್ಲೋಕದಲ್ಲಿ ಸ್ವಲ್ಪ ಬಿಡಿಸ್ದಾಗತ್ತೆ. ಹಾಗೆ ಆವಾಗ ಹೇಗೆ ಹೇಳ್ಬೇಕಾಗತ್ತೆ? ಯಸ್ಯೋತ್ತಮಂ ಯಶ ಉಮಾಪತಿ ಅಗ್ರಜನ್ಮ ಅಂತ. ಇದು ತಪ್ಪೇನಿಲ್ಲ, ಯಾಕಂದ್ರೆ ಶನೈಶ್ಚರರು ಮಾಡಿದ ಸ್ತೋತ್ರ, ಅಲ್ಲಿ ಸಂಧಿ ಮಾಡ್ಬೇಕು ಅದನ್ನೆಲ್ಲ ನೋಡ್ಬೇಕು ಅಂತ ಏನಿಲ್ಲ. ಅದರಿಂದ ಅವರು ಸಂಧಿ ಶಾಂತಿ ಮಾಡಿಸ್ಕೊಳ್ತಾ ಇರ್ತೀವಿ ನಾವು. ಅವ್ರಿಗೆ ಈ ಸಂಧಿ ಬಗ್ಗೆ ಎಲ್ಲ ಬೇಕಾಗಿಲ್ಲ. ಅದರಿಂದ ಸ್ತೋತ್ರ ಮಾಡ್ಬೇಕಾದ್ರೆ ವ್ಯಾಕರಣ ಬದ್ಧವಾಗಿ ನಾವು ಈಗ ಯಾವ್ದೋ ಒಂದು ವ್ಯಾಕರಣ ಓದ್ಕೊಂಡು ಅದಕ್ ಪ್ರಕಾರವಾಗಿ ಸಂಧಿ ಮಾಡ್ಲೇಬೇಕು ಹಾಗೇನಿಲ್ಲ. ಅವ್ರವ್ರ ಇಚ್ಛೆಯಂತೆ ಎಷ್ಟೋ ಬಾರಿ ಅನೇಕ ಮಹನೀಯರು ಸಂಧಿ ಮಾಡ್ದೇನೆ ಹಾಗೆ ಶಬ್ದವನ್ನ ಬಳಸಿಯೂ ಕೂಡ ಮಾಡೋದಿದೆ. ಸ್ತೋತ್ರ ಮಾಡ್ಬೇಕಾದ್ರೆ ವ್ಯಾಕರಣಕ್ಕೆ ಜಾಸ್ತಿ ಮಹತ್ವ ಕೊಡಲ್ಲ, ಅದರ ಅರ್ಥ ಇಲ್ಲ. ಭಕ್ತಿಗೆ ಜಾಸ್ತಿ ಮಹತ್ವ. ಹಾಗಂತೇಳಿ ಪ್ರಯೋಗ ಮಾಡೋದೇ ತಪ್ಪ ಶಬ್ದ ಆಗ್ಬಾರ್ದಷ್ಟೇ. ಎಲ್ಲೋ ಮಧ್ಯಕ್ಕೆ ಹೀಗೆ ಬಂದಾಗ ಅದರಲ್ಲಿ ಬೇರೆ ಅಭಿಪ್ರಾಯ ಇರುತ್ತೆ. ಆ ಎಲ್ಲ ಅಭಿಪ್ರಾಯ ತಿಳಿಸ್ಲಿಕ್ಕೆ ಇದು ಉಮಾಪತಿ ಅಗ್ರಜನ್ಮ ಅಂತ ಮಾಡ್ಬೋದು. ಉಮಾಪತಿಂ ಉತ್ತಮಂ ಈ ಪ್ರತಿ ಯಶಃ ಅಂತ ಈ ರೀತಿ ಅರ್ಥ ಮಾಡ್ಬೋದು. ಅಂತೂ ಇರ್ಲಿ. ಇಷ್ಟಾಗಿ ಶುದ್ವೈಕ ಸರ್ವ ಶಮಲ ಪ್ರಶಮೈಕ ದಕ್ಷಂ ಅಂತ ಭಗವಂತನ ಬಗ್ಗೆ ಕೇಳಿದ್ರೆ ಸಾಕು. ಮೊದಲು ಶ್ರವಣಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ. ಶ್ರುತ್ವಾ ಅಂತ ಮೊದಲು ಅದನ್ನೇ ಹೇಳೋದು. ನೀವು ಧ್ಯಾನ ಮಾಡೋದು ಮುಂದೆ ತುಂಬಾ ನಾವೇನ್ ಅನ್ಕೊಳ್ತೀವಿ, ಮೊದಲೇ ಧ್ಯಾನ ಮಾಡ್ಬೇಕು ಅಂತ 3 ಗಂಟೆ ಧ್ಯಾನ 4 ಗಂಟೆ ಧ್ಯಾನ ಅಲ್ಲ.
ಮೊದಲು ಶ್ರವಣಕ್ಕೆ ಜಾಸ್ತಿ ಮಹತ್ವ ಅಂತೆ. ಕೇಳೋದನ್ನ ಜಾಸ್ತಿ ಮಾಡಿದಾಗ ಅದು ಧ್ಯಾನಕ್ಕೆ ಮೆಟ್ಲು ಹತ್ಸತ್ತದು, ಸರಿ ಹೋಗತ್. ಮುಂದೆ ಕೇಳೋದ್ ಜಾಸ್ತಿ ಮಾಡ್ಬೇಕು, ಆಮೇಲೆ ಅದ್ರ ಬಗ್ಗೆ ಮನನ ಚೆನ್ನಾಗಿ ಮಾಡ್ಬೇಕು, ಆಮೇಲೆ ನೀವು ಧ್ಯಾನ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಸಿಗತ್ತೆ. ಕೇಳಲೇ ಇಲ್ಲ ಏನು ಜಾಸ್ತಿ, ಮನನ ಮಾಡ್ಲಿಲ್ಲ ಮತ್ತೆ ಮತ್ತೆ ಹಾಗೆ ಧ್ಯಾನಕ್ಕೆ ಕೊಡ್ತೀನಿ ಅಂದ್ರೆ ಅದ್ ಹೇಗ್ ಸಾಧ್ಯ? ಮೊದಲು ಗಾಯತ್ರಿ ಮಂತ್ರ ಹೇಳ್ಬೇಕಾದ್ರೆ 108 ಸಲಿ ಗಾಯತ್ರಿ ಮಂತ್ರದ ಅರ್ಥ ಏನು ಅಂತ 1000 ಸಲಿ ಕೇಳಿರ್ಬೇಕು. ಮೊದಲು 1000 ಸಲಿ ಗಾಯತ್ರಿ ಮಂತ್ರದ ಅರ್ಥ ಕೇಳಿ 1000 ಸಲಿ ಆ ಗಾಯತ್ರಿ ಮಂತ್ರದ ಚಿಂತನೆಯನ್ನ ಮನಸ್ಸಲ್ಲಿ ಮಾಡ್ತಾ ಇದ್ರೆ ಆಗ ನೀವು ಗಾಯತ್ರಿ ಮಂತ್ರನ 10 ಮಾಡಿ, ಅದಕ್ಕೊಂದು ಫಲ ಇದೆ, ವಿಶಿಷ್ಟ ಫಲ ಇದೆ. ಆದ್ರೆ ಮೊದಲು ಅರ್ಥ ಚಿಂತನೆ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಮನನ ಮಾಡಿ ಆಮೇಲೆ ಒಂದು ಜಪ ಮಾಡ್ಬೇಕು. ಯಾವ್ದೇ ಆಗ್ಲಿ, ಆ ಸ್ತೋತ್ರ ಆಗ್ಲಿ ಯಾವ್ದೇ ಆಗ್ಲಿ, ಸ್ತೋತ್ರ ಪಾರಾಯಣ ಮಾಡ್ತೀವಿ, ಮಾಡೋ ಮುಂಚೆ 10 ಸಲಿ ಅದ್ರ ಅರ್ಥ ಏನು ಅಂತ ಮನಸ್ಸಿಗೆ ಬರ್ಬೇಕು. ಆಮೇಲೆ ನೀವು ಸ್ತೋತ್ರವನ್ನ ಒಂದೊಂದು ಶಬ್ದ ಹೇಳಿ ನಿಧಾನಕ್ಕೆ ಹೇಳಿ. ಈ ಗಡಿಬಿಡಿ ಮಾಡ್ಕೊಳ್ಳೋದೇ ಬೇಡ. ಸ್ತೋತ್ರ ಹೇಳ್ಬೇಕಾದ್ರೆ ಒಂದು 15 ನಿಮಿಷ ಆಗ್ಬೋದು ಬೇಕಾದ್ರೆ, ಆದ್ರೆ ಕೊನೆಗೆ ಅದೇ 2 ನಿಮಿಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆದ್ರೆ 15 ನಿಮಿಷದ ಅಭ್ಯಾಸ ಕೊನೆಗೆ 2 ನಿಮಿಷಕ್ಕೆ ಚೆನ್ನಾಗಿ ಬಂದು ಕೂಡುತ್ತೆ. ಅದ್ರ ನಿಧಾನಕ್ಕೆ ಮಾಡಿ 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 ಅದ್ ಕೊನೆಗೆ ಹಿಡಿತಕ್ ಬರುತ್ತೆ. ಹಿಡಿತಕ್ ಬಂದಾಗ ಅವಾಗ ನಾವು ಎಷ್ಟು ವೇಗವಾದ್ರೂ ಕೂಡ ಹೇಳ್ಬೋದು. ಶ್ರುತ್ವೈಕ ಸರ್ವ, ಕೇಳಿದ್ರೆ ಮಾತ್ರ ಅದು ಒಂದರಿಂದಲೇ, ಏಕ ಅಂದ್ರೆ ಶ್ರುತ್ವೈಕ ಕೇಳೋದ್ರಿಂದಲೇ, ಸರ್ವ ಶಮಲ ಪ್ರಶಮೈಕ ದಕ್ಷಂ. ಶಮಲ ಅಂತಂದ್ರೆ ಎಲ್ಲ ಕಶ್ಮಲ ಅಂತ ಅರ್ಥ. ಕಶ್ಮಲ ಶಮಲ ಅಂತ ಎಲ್ಲ ಶಬ್ದಗಳನ್ನು ಬಳಸ್ತಾರೆ. ಎಲ್ಲ ರೀತಿಯಾದ ಕಶ್ಮಲಗಳನ್ನ ಪ್ರಶಮ ಶಮನ ಮಾಡೋದ್ರಲ್ಲಿ ಏಕದಕ್ಷಂ ಸಮರ್ಥವಾಗಿರೋದು ಇದೊಂದೇ, ಕೇಳೋದಷ್ಟೇ. ಕೇಳ್ತಾ ಇದ್ರೆ ಅದಕ್ಕೆ ಶಕ್ತಿ ಇದೆಯಂತೆ. ಎಲ್ಲ ತರಹದ ನಮ್ಮ ಅನಿಷ್ಟಗಳನ್ನ ಪ್ರಶಮನ, ಅದನ್ನ ನಾಶ ಮಾಡೋದ್ರಲ್ಲಿ ಶಕ್ತಿ ಇದೆ. ಇಂತಹ ನರಸಿಂಹದೇವರ ಬಗ್ಗೆ ಕೇಳ್ತಾ ಇದ್ರೇನೆ ಇಷ್ಟು ಶಕ್ತಿ. ಯಾಕೆಂದ್ರೆ ನಾವೇನಿಲ್ಲ, ಅಲ್ಲಿ ಇಂದ್ರಾದಿ ಸಭೆಗಳಲ್ಲಿ ಹೇಗೆ ಹೊಗಳುತ್ತಾರೆ ನಮಗ್ ಗೊತ್ತಿಲ್ಲ, ಆದ್ರೆ ಹೊಗಳ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ರು ಸಾಕಂತೆ. ಅಷ್ಟರಿಂದಲೇ ನಮ್ಮ ಅನಿಷ್ಟಗಳ ಪರಿಹಾರ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ನಮ್ಗೆ ಹೇಗ್ ಗೊತ್ತಾಗತ್ತೆ ಲೋಕಗಳೆಲ್ಲ ಕೊಂಡಾಡ್ತಾ ಇದ್ದಾರೆ ಅಂದ್ರೆ, ನರಸಿಂಹ ಪ್ರಾದುರ್ಭಾವದ ಮೇಲೆ ಶಾಂತನಾಗ್ಲೇ ಇಲ್ವಲ್ಲ. ಬಂದ್ರು ಒಂದು ಲಿಸ್ಟ್ ಇದೆ, ನೀವು ಭಾಗವತ ತೆಗೆದು ನೋಡ್ಬೇಕು. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಆ ವಿದ್ಯಾಧರರು, ಯಕ್ಷರು, ಕಿನ್ನರು, ಎಷ್ಟು ಜನ ಸ್ತೋತ್ರ ಮಾಡ್ಲಿಕ್ಕೆ ಬರ್ತಾರೆ. ಏನಕ್ಕೆ? ನರಸಿಂಹ ರೂಪ ಉಗ್ರವಾಗಿರೋದನ್ನ ಶಾಂತ ಮಾಡ್ಲಿಕ್ಕೆ. ಆಗೋದೇ ಇಲ್ಲ. ಲಕ್ಷ್ಮೀ ಸ್ತೋತ್ರ ಎಷ್ಟು ಜನ ಬರ್ತಾರೆ. ಹಾಗಾದ್ರೆ ಅಷ್ಟು ಜನ ಬಂದು ಸ್ತೋತ್ರ ಮಾಡ್ತಾರೆ ಅಂದ್ರೆ ಅಷ್ಟು ಜನ ತಮ್ಮ ತಮ್ಮ ಲೋಕಗಳಲ್ಲಿ ನರಸಿಂಹನ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂತ ಅರ್ಥ. ಆ ಅಭಿಪ್ರಾಯ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಮಾತುಗಳು ಬಂದಿದೆ. ಕೊನೆ ಪ್ರಹ್ಲಾದ ರಾಜನ ಮುಖಾಂತರ ಅವನು ಎಂತ ಭಕ್ತ ಅಂತ ತೋರಿಸ್ಲಿಕ್ಕೆ. ದೇವತೆಗಳ ಸ್ತೋತ್ರಕ್ಕೆ ಭಗವಂತ ಶಾಂತನಾಗಲ್ಲ ಅಂತಿಲ್ಲ, ಆದ್ರೆ ಪ್ರಹ್ಲಾದ ಬಂದ್ ಸ್ತೋತ್ರ ಮಾಡ್ಲಿ ಅಂತ ಕಾಯ್ತಾ ಇದ್ದ. ಮುಖಾಂತರ ಸ್ತೋತ್ರವನ್ನ ಮಾಡಿದ ಪ್ರಹ್ಲಾದ. ಆಮೇಲೆ ಮಾಡಿಸಿದ್ಮೇಲೆ ದೇವತೆಗಳೆಲ್ಲ ಅವನ ಮುಖಾಂತರ ಭಗವಂತ ಶಾಂತನಾದ ಅಂತ ಬರುತ್ತೆ. ಅಂತೂ ಎಲ್ಲಾ ದೇವತೆಗಳ ಸಭೆಗಳಲ್ಲಿ ನರಸಿಂಹದೇವರ ಬಗ್ಗೆ ಹೇಳ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಈ ಭಾಗದಿಂದ. ಇಂತಹ ಸತ್ವಂ ನರಸಿಂಹ ಮಯಿ ದೇಹಿ ಕೃಪಾವಲೋಕಂ, ಇಂತಹ ನರಸಿಂಹನೇ ಕೃಪಾ ದೃಷ್ಟಿಯನ್ನ ನನ್ನ ಮೇಲಿಡು. ಇಷ್ಟೆಲ್ಲ ಆಯ್ತು. ಈಗ ಈ ಸ್ತೋತ್ರದ ಮಹಿಮೆ, ಈ ಸ್ತೋತ್ರವನ್ನ ಯಾರು ಮಾಡಿದ್ರು, ನರಸಿಂಹದೇವರು ಶನಿದೇವರಿಗೆ ಏನು ಹೇಳಿದ್ರು, ಆ ಮಾತುಗಳನ್ನ ಈಗ ಚಿಕ್ಕ ಚಿಕ್ಕ ಶ್ಲೋಕಗಳಲ್ಲಿ ಮುಕ್ತಾಯ ಆಗ್ಬಿಡತ್ತೆ ನಮ್ಗೀಗ. ಈಗ 11ನೇ ಶ್ಲೋಕ. ಶ್ರೀ ಕೃಷ್ಣ ಉವಾಚ ಇತ್ತಂ ಶ್ರುತ್ವಾ ಸ್ತುತಿಂ ದೇವಃ ಶನಿನಾ ಕಲ್ಪಿತಾಂ ಹರಿಃ ಉವಾಚ ಬ್ರಹ್ಮ ಬೃಂದಸ್ಥಂ ಶನಿಂ ತಂ ಭಕ್ತವತ್ಸಲಃ. ಇತ್ತಂ ಶ್ರುತ್ವ, ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಮೊದಲೇ ಬಂತು ಮೊದಲನೇ ಪಾಠದಲ್ಲಿ. ಅಂತೂ ಏನ್ ಹೇಳ್ದ ಅಂದ್ರೆ, ಹೀಗೆ ಶನಿದೇವರು ತಾವು ಸ್ತೋತ್ರವನ್ನ ಮಾಡಿದ್ರು. ಶನಿನಾ ಕಲ್ಪಿತಾಂ ಸ್ತುತಿ, ಶನಿದೇವರೇ ತಾವು ರಚನೆ ಮಾಡಿದ ಸ್ತೋತ್ರ. ಎಲ್ಲಿ ಹೇಳಿದ್ರು ಇದನ್ನ ಅಂತ. ಈಗ ತಾನೇ ಬ್ರಹ್ಮ ಅದು ಇದು ಅಂತ ಸಭೆ ಬಂತಲ್ಲ, ಅದನ್ನ ನೆನಪಿಸ್ಕೊಡ್ತಾರೆ. ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಉವಾಚ ಬ್ರಹ್ಮ ಅಂತ ಬಿಡಿಸ್ದೆ, ಅದನ್ನ ಸೇರಿಸ್ಕೊಡಿ, ಬ್ರಹ್ಮ ವೃಂದಸ್ಥಂ ಅಂತ ಸೇರಿಸ್ಕೊಡಿ. ಆಗ ಏನಾಗುತ್ತೆ, ಅದು ಬ್ರಹ್ಮ ವೃಂದ ಅಂದ್ರೆ ಬ್ರಹ್ಮದೇವರ ಸಭೆಯಲ್ಲಿ ಎಲ್ಲ ಗುಂಪು ಸೇರಿದೆ. ಆ ಸಭೆಯಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ ಮುಖ್ಯವಾಗಿ, ಅಲ್ಲಿ ಶನಿದೇವರಿದ್ದಾರೆ. ಆಗ ನರಸಿಂಹನ ಸ್ತೋತ್ರ ಮಾಡಿದ್ದಾರೆ. ಅದರಿಂದ ಬ್ರಹ್ಮ ಸಭೆಯಲ್ಲಿ ಶನಿದೇವರು ತಾವು ನರಸಿಂಹನ ಬಗ್ಗೆ ಮಾಡಿದ ಸ್ತೋತ್ರ. ಶನಿಂ ತಂ ಭಕ್ತವತ್ಸಲ. ಆಗ ಈ ಸ್ತೋತ್ರವನ್ನ ಕೇಳಿದ ಆ ನರಸಿಂಹ ದೇವರು ಏನ್ ಹೇಳಿದ್ರು ಆ ಶನಿದೇವರಿಗೆ ಅಂತ ಮುಂದೆ ಬರುತ್ತೆ. ಅದನ್ನ ಬ್ರಹ್ಮವೃಂದಸ್ಥಂ ಶನಿಂ ಅಂದ್ರೆ ಬ್ರಹ್ಮ ಸಭೆಯಲ್ಲಿ ಏನ್ ಗುಂಪಿದೆ ಆ ಗುಂಪಿನ ಮಧ್ಯದಲ್ಲಿ ಇರುವಂತಹ ಶನಿ ದೇವರನ್ನ ಕುರಿತು
ನರಸಿಂಹದೇವರು ಭಕ್ತವತ್ಸಲ ಹೇಳ್ದ. ಏನ್ ಭಕ್ತವತ್ಸಲ ಹೇಳ್ದ ಅಂದ್ರೆ ಮುಂದಕ್ಕೆ ಬರುತ್ತೆ. ಶ್ರೀ ನೃಸಿಂಹ ಉವಾಚ ಪ್ರಸನ್ನೋಹಂ ಶನೇ ತುಭ್ಯಂ ವರಂ ವರಯ ಶೋಭನಂ ಯಂ ವಾಂಛಸಿ ತಮೇವ ತ್ವಂ ಸರ್ವಲೋಕಹಿತಾವಹಂ. ಪ್ರಸನ್ನೋಹಂ ಅಂದ. ಹಬ್ಬ, ನಾವು ಸ್ತೋತ್ರ ಮಾಡಿದಾಗ ದೇವರು ಆಯ್ತು ಖುಷಿ ಆದೆ, ನಾನು ತುಂಬಾ ಸಂತೋಷದಿಂದ ಇದ್ದೀನಿ ಅಂತ ಅನ್ಬಿಟ್ರೆ, ಯಾರು ಗುರುಗಳ ಸೇವೆ ಮಾಡಿದಾಗ ತೃಪ್ತನಾದೆ ಒಳ್ಳೇದಾಗ್ಲಿ ಅನ್ಬಿಟ್ರೆ ಮುಗ್ದೋಯ್ತು, ದೊಡ್ಡ ವಿಷಯ ಇದು. ಶನಿದೇವರು ತಾವು ಸ್ತೋತ್ರ ಮಾಡಿದಾಗ ಅದು ಆ ಬ್ರಹ್ಮದೇವರ ಸಭೆಯಲ್ಲಿ, ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಸ್ತೋತ್ರ ದೊಡ್ಡ ದೊಡ್ಡವರು ಇದ್ದಾರೆ, ದೊಡ್ಡ ದೊಡ್ಡವ್ರು ಅಷ್ಟು ಜನ ಇದ್ದಾಗ ಶನಿದೇವರು ಮಾಡಿದ ಸ್ತೋತ್ರಕ್ಕೆ ಭಗವಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಅಂದ್ರೆ ತುಂಬಾ ಖುಷಿ ಆಗೋಯ್ತು. ಎಂಥ ಸ್ತೋತ್ರ! ಪ್ರಸನ್ನೋಹಂ ಶನೇ, ಶನೇ ನಿನ್ನ ಸ್ತೋತ್ರ ಕೇಳಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಮೊದಲನೇ ಮಾತು ನರಸಿಂಹ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ತುಭ್ಯಂ ವರಂ ವರಯ ಶೋಭನಂ. ಶೋಭನಂ ವರಂ, ಒಳ್ಳೆ ವರ ಏನ್ ಬೇಕೋ ತುಭ್ಯಂ ನೀನ್ ಕೇಳ್ಕೊ, ವರಯ ನೀನ್ ಕೇಳ್ಕೊ ಅಂತ ಶನಿದೇವರಿಗೆ ಹೇಳ್ತಾನೆ. ಎಂ ವಾಂಚಸಿ, ನಿನಗೆ ಅದ್ ಏನ್ ಅಪೇಕ್ಷೆ ಇದೆಯೋ ಅದೆಲ್ಲ ಕೇಳು. ಸರ್ವಲೋಕ ಹಿತಾವಹಂ, ಆದ್ರೆ ನೀನ್ ಕೇಳೋ ವರ ಇಡೀ ಜಗತ್ತಿಗೆ ಹಿತ ಆಗ್ಬೇಕು. ಅದು ಶನಿದೇವರು ಆ ಉದ್ದೇಶದಲ್ಲೇ ಮಾಡಿದ್ದು, ತಮಗೂ ಒಳ್ಳೇದಾಗ್ಬೇಕು ಅಂದ್ರೆ. ದೇವರು ಆರಾಮಾಗಿದ್ದಾರೆ, ಶನಿದೇವರು ಕೂಡ ಎಲ್ಲ ಆರಾಮಾಗಿದ್ದಾರೆ ದೇವರ ಅನುಗ್ರಹದಿಂದ. ಆದ್ರೆ ಎಂ ವಾಂಛಸಿ, ಇಡೀ ಜಗತ್ತಿಗೆ, ಸರ್ವಲೋಕ ಇಡೀ ಜಗತ್ತಿಗೆ ಏನ್ ಹಿತ ಆಗಬೇಕು ಅಂತ ಹಿತಕರವಾದ ಒಂದು ವರ, ಅದ್ ಏನ್ ಬೇಕಾದಲ್ಲಿ ಅದನ್ನ ನೀನು ಕೇಳು, ನಾನು ಸಂತೋಷಗೊಂಡಿದ್ದು ನಿನಗೆ ಅನುಗ್ರಹ ಮಾಡ್ತೇನೆ, ಕೊಡ್ತೇನೆ ಅಂತ. ಆಗ ಶನಿದೇವರು ಹೇಳ್ತಾರಂತೆ. ಏನ್ ಹೇಳ್ತಾರ ಅವರು ಅನ್ನೋದನ್ನ, ಅಂದ್ರೆ ಅವ್ರು ವರ ಕೇಳಿದ್ರಲ್ಲ ಶನಿದೇವರು, ಏನ್ ವರ ಕೇಳಿದ್ರು? ನಾವು ಶನಿಗ್ರಹದ ಬಗ್ಗೆ ಇನ್ನೊಮ್ಮೆ ಭಯೋ ಹಾಗೆ ಇಲ್ಲ, ಎಷ್ಟು ಪೀಡೆ ಕೊಡ್ತಾನೆ ಅಂತ. ಯಾಕೆಂದ್ರೆ ಶನಿದೇವರೇ ನಮಗೋಸ್ಕರ ಸ್ತೋತ್ರ ಅಲ್ಲಿ ಆ ಸಭೆಯಲ್ಲಿ ಮಾಡಿದ್ದಾರೆ, ನಮಗೋಸ್ಕರ, ಎಲ್ಲ ಜನರಿಗೋಸ್ಕರ. ಅದೇನು ಅಂತ ಈಗ ನೋಡೋಣ. ಶ್ರೀ ಶನಿರುವಾಚ ನೃಸಿಂಹತ್ವಂ ಮಯಿ ಕೃಪಾಂ ಕುರು ದೇವ ದಯಾನಿಧೇ ಮತ್ವಾ ಸರಸ್ತವ ಪ್ರೀತಿಕರಃ ಸ್ಯಾತ್ ದೇವತಾಪತೆ. ನರಸಿಂಹ, ನರಸಿಂಹನೇ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಅದು ಯಾವಾಗಲೂ ಹಾಗೆ, ಓ ದೇವರೇ ನನ್ನ ರಕ್ಷಣೆ ಮಾಡು, ಓ ನರಸಿಂಹನೇ ರಕ್ಷಣೆ ಮಾಡು. ಹಾಗೆ ಮೊದಲು ಶನಿದೇವರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನರಸಿಂಹ ನೀನು ನನ್ನಲ್ಲಿ ಕೃಪೆ ಮಾಡು, ಕಾರುಣ್ಯ. ಯಾಕೆ ನೀನು ದಯಾನಿಧೆ, ದೇವ ದೇವ ದಯಾನಿಧೆ, ನೀನು ಎಲ್ಲರಿಗೂ ಸ್ವಾಮಿ, ದಯಾನಿಧಿ ನೀನು. ದಯೆಯೇ ನಿಧಿ, ನಿಧಿ ಅಂದ್ರೆ ಸಮುದ್ರ. ಆ ಸಮುದ್ರ ಎಲ್ಲಿ ನಿನ್ನಲ್ಲಿ ಯಾವ ಸಮುದ್ರ ಇದೆ? ದಯಾ ಸಮುದ್ರ, ಕಾರುಣ್ಯ ಸಮುದ್ರ. ಎಷ್ಟು ಕಾರುಣ್ಯ, ಅದು ಸಮುದ್ರ ತರ. ಯಾಕಂದ್ರೆ ಎಷ್ಟು ಜನ ಪಾಪ ಮಾಡಿದ್ರೆ ಆಯ್ತು ಉದ್ಧಾರ ಮಾಡ್ತೀರಿ ಅಂತ ನೀನು ಒಬ್ನೇ ಬರೋದು. ಅಂತ ದಯಾನಿಧಿಯಾದ ನರಸಿಂಹನೇ ಮೊದಲು ನನ್ನ ಮೇಲೆ ಕೃಪೆ ಮಾಡು ಅಂತ. ಅದು ಯಾಕೆಂದ್ರೆ ಶನಿದೇವರು ತಾವು ಮುಂದೆ ನರಸಿಂಹನ ಸ್ತೋತ್ರ ಮಾಡೋದು ಉದ್ದೇಶ ಒಂದು, ತಮಗೂ ಭಗವಂತನ ಅನುಗ್ರಹ ಬೇಕು ಅನ್ನೋದೇ ಒಂದು ಉದ್ದೇಶ ಇದ್ದೇ ಇದೆ. ಆದ್ರೆ ಈ ಸ್ತೋತ್ರ ಮಾಡಿದ್ಮೇಲೆ ಒಂದು ಕಾರುಣ್ಯ ಮಾಡು ಅಂತ ಯಾಕೆ ಕೇಳ್ತಾ ಇದಾರೆ ಅಂದ್ರೆ, ಮುಂದೆ ಕೇಳೋ ವಿಷಯಕ್ಕೆ ಅವ್ರ ಒಪ್ಪಿಗೆ ಬೇಕಲ್ಲ. ಮುಂದೆ ಕೇಳ್ದಾಗ ಒಮ್ಮೆ ಇಲ್ಲ ಅನ್ಬಿಟ್ರೆ, ಮತ್ತೆ ಉಗ್ರ ರೂಪ ತೋರಿಸ್ಬಿಟ್ರೆ, ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ರೆ ಅದ್ ಮಾಡಲ್ಲ ದೇವರು. ಪ್ರಸನ್ನೋಹಂ ಅಂತ ಹೇಳಿದಾನೆ, ಖುಷಿಯಾಗಿದೆ ಅಂತ. ಆದ್ರೂ ಮಾಡ್ಬಿಟ್ರೆ ಅದಕ್ಕೆ ಮೊದಲು ನನ್ನ ಮೇಲೆ ಕೃಪೆಯನ್ನ ತೋರಿಸು ಅಂತ. ಅದು ಬೇಡ ಅಂತ ಕ್ರಮ, ದೇವ್ರ ಬಳಿ ಕೃಪೆಯನ್ನ ತೋರಿಸು. ಮತ್ ವಾಸರಸ್ತವ ಪ್ರೀತಿಕರಸ್ಯ ದೇವತಾಪತೆ, ನೀನು ಸಮಸ್ತ ದೇವತೆಗಳಿಗೆ ಸ್ವಾಮಿ, ನಿನಗೆ ಒಂದೊಂದು ವಾರನೂ ಕೂಡ ಇಷ್ಟನೇ. ಅದು ಸೋಮವಾರ ಆಗ್ಲಿ, ಮಂಗಳವಾರ, ಬುಧವಾರ, ಸೋಮ, ಮಂಗಳ, ಬುಧ, ಗುರು, ಶುಕ್ರ ಎಲ್ಲರೂ ದೇವತೆಗಳೇ, ಅವ್ರಿಗೆಲ್ಲ ನೀನು ಪತಿರೇ, ಸ್ವಾಮಿನೇ. ನನ್ನ ಆದ್ರೆ ಮತ್ವಾಸರ, ನನ್ನ ವಾಸರ ಇದೆಯಲ್ಲ ಅಂದ್ರೆ ಶನಿವಾಸರ ಏನಿದೆಯಲ್ಲ, ಶನಿವಾಸರ ನಿನಗೆ ತುಂಬಾ ಇಷ್ಟ ಆಗಲಿ ಅಂತ ಕೇಳ್ತಾರೆ. ಅಂದ್ರೆ ಶನಿವಾಸರ ನರಸಿಂಹನ ಆರಾಧನೆ ಮಾಡಿದ್ರೆ ಬಹಳ ವಿಶೇಷ. ಮತ್ವಾಸರ, ನನ್ನ ವಾಸರ ಶನಿವಾಸರ ಏನಿದೆ ಆ ವಾಸರ ನಿನ್ಗೆ ತುಂಬಾ ಇಷ್ಟ ಆಗ್ಬೇಕು. ಅಂದ್ರೆ ನೀನು ಅಂದಿನ ದಿವಸ ಯಾರು ಭಜನೆ ಮಾಡ್ತಾರೋ ಅವ್ರು ನೀನು ಅನುಗ್ರಹ ಮಾಡ್ಬೇಕು ಅನ್ನೋ ತರ ಹೇಳಿದ್ರು. ಅದೇನು ಮುಂದಕ್ಕೆ ನೋಡೋಣ. 14ನೇ ಶ್ಲೋಕ. ಮತ್ಕೃತಂ ತ್ವತ್ಪರಂ ಸ್ತೋತ್ರಂ ಶೃಣ್ವಂತಿ ಚ ಪಠಂತಿ ಚ ಸರ್ವಾನ್ ಕಾಮಾನ್. ಅಲ್ಲೂ ತಿದ್ಕೊಂಬೇಡಿ, ಕಾಮನ್ ಅಂತ ಇರ್ಬೋದೇನೋ ಗೊತ್ತಿಲ್ಲ. ಕಾಮಾನ್ ಅಂತಿದ್ರೆ ಅದನ್ನ ಸರಿ ಇದೆ, ಕಾಮನ್ ಅಂತ ಇರ್ಬಾರ್ದು.
ಸರ್ವಾನ್ ಕಾಮಾನ್ ಪೂರಯೇಥಾಹ ತೇಷಾಂ ತ್ವಂ ಲೋಕಭಾವನ. ಲೋಕಭಾವನ ಇಡೀ ಜಗತ್ತಿಗೆ ಭಾವನ, ಸೃಷ್ಟಿಕರ್ತ ನೀನು ನರಸಿಂಹ. ಮತ್ಕೃತಂ ತ್ವತ್ಪರಂ ಸ್ತೋತ್ರಂ, ನಾನು ಮಾಡಿದ ನಿನ್ನ ಬಗೆಯ ಸ್ತೋತ್ರ ಏನಿದೆ ಇದನ್ನ ಶೃಣ್ವಂತಿಚ ಪಠಂತಿಚ, ಯಾರು ಕೇಳ್ತಾರೆ, ಯಾರು ಪಠನ ಹೇಳ್ತಾರೆ, ಸರ್ವಾನ್ ಕಾಮಾನ್ ಪೂರೈದ, ಅವರಿಗೆ ಎಲ್ಲಾ ಅಭೀಷ್ಟಗಳನ್ನ ಪೂರ್ಣೆ ಮಾಡುವಂತ. ಅಂದ್ರೆ ಶನಿದೇವರು ಕೂಡ ತಮ್ಮ ಅಸಹಾಯಕತೆ ಪ್ರದರ್ಶನ ಮಾಡಿದ್ದಾರೆ. ನೀನು ನನಗೆ ಆ ಗ್ರಹ ಪದವಿ ಕೊಟ್ಬಿಟ್ಟೆ, ನಾನು ಅನಿವಾರ್ಯವಾಗಿ ಜನರಿಗೆ ತೊಂದರೆ ಕೊಡ್ಲೇಬೇಕಾಗುತ್ತೆ, ಆದ್ರೆ ಈ ತೊಂದರೆ ಪರಿಹಾರ ನೀನೇ ಮಾಡ್ಬೇಕಪ್ಪ, ಯಾಕಂದ್ರೆ ನನಗೆ ಜವಾಬ್ದಾರಿ ಇದೆ, ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನಾನ್ ಮಾಡಿದ ನಿನ್ನ ಸ್ತೋತ್ರ ಏನಿದೆಯಲ್ಲ ಆ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡ್ತಾರೆ ಅವರಿಗೆ ಎಲ್ಲಾ ಕಾಮನೆಗಳನ್ನ ನೀನ್ ಪೂರ್ಣೆ ಮಾಡುವಂತ. ಹಾಗಾಗಿ ಶನಿ ಬಾಧೆ ಇದ್ರೆ ಈ ಸ್ತೋತ್ರವನ್ನ ಖಂಡಿತ ಪಾರಾಯಣ ಮಾಡಿ, ಪ್ರತಿ ದಿವಸ ಮಾಡಿ. ವಿಶೇಷವಾಗಿ ಅದನ್ನು ಶನಿ ಬಾಧೆ ಇದ್ರಂತೂ ವಿಶೇಷವಾಗಿ ಸ್ತೋತ್ರವನ್ನ ಹಲವು ಬಾರಿ ಪುರಶ್ಚರಣ ರೂಪದಲ್ಲಿ ಪಾರಾಯಣ ಮಾಡ್ಬೇಕು. ಇನ್ನು ನರಸಿಂಹ ದೇವರು ಹೇಳ್ತಾರೆ ಅದಕ್ಕೆ ಕೇಳಿ, ಇಷ್ಟೆಲ್ಲ ಮಾತು ಕೇಳದಲ್ಲ, ಆಮೇಲೆ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇವರೆಲ್ಲ ಹೇಳಿದ್ ಸರಿ, ಅವ್ನು ಸಂತೋಷ ಆಗಿದೆ ಇಲ್ಲ ಸರಿ, ನರಸಿಂಹದೇವ್ರ ಬಾಯಲ್ಲಿ ಬಂದ್ಬಿಡ್ಬೇಕು, ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ಅಂತ ಅನ್ಬೇಕಲ್ಲ. ಆ ಮಾತುಗಳು ಈಗ ಬರುತ್ತೆ. 15ನೇ ಶ್ಲೋಕ. ತಥೈವಾಸ್ತು ಶನೇಹಂ ವೈ ರಕ್ಷೋ ಭುವನ ಸಂಸ್ಥಿತಃ ಭಕ್ತ ಕಾಮಾನ್ ಪೂರಯಿಷ್ಯೆ ತ್ವಂ ಮಮೈಕಂ ವಚ ಶೃಣು. ತಥೈವಾಸ್ತು, ತಥಾಸ್ತು ಅಂತಾರಲ್ಲ, ತಥಾಸ್ತು ಅಂತ ಹೇಳಿಲ್ಲ, ತಥೈವ ಅಸ್ತು, ಹಾಗೇ ಆಗ್ಲಿ ಅಂತ ಒತ್ತೆ ಹೇಳ್ತಾರೆ ದೇವ್ರು. ಅಂದ್ರೆ ಸಂಶಯನೇ ಬೇಡ, ತಥಾಸ್ತು ಅಂದ್ರೆ ಹಾಗಾಗ್ಲಿ ಅಂದ್ರೆ ಈಗ ಬಂದವ್ರು ಮಾತು ಕೊಡ್ತಿಲ್ಲ, ಆಯ್ತಾಗ್ಲಿ ಅಂದ್ರೆ ಏನದು ಮುಂದ್ ಮಾಡ್ತಾರೋ ಇಲ್ವೋ ಡೌಟ್ ಇಲ್ಲ, ತಥೈವ ಅಸ್ತು, ಹಾಗೇ ಆಗ್ಲಿ ಅಂತ. ನಾನು ರಕ್ಷಕನಾಗಿರ್ತೀನಿ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ ನಾನು ಎಲ್ಲರಿಗೂ ರಕ್ಷಕನಾಗಿರ್ತೀನಿ, ಭಕ್ತರ ಕಾಮನೆಗಳನ್ನ ಪೂರ್ಣೆ ಮಾಡ್ತೀನಿ. ಆದ್ರೆ ಒಂದ್ ಮಾತು ಕೇಳು ನಂದು ಅಂತ. ತಕ್ಷಣ ಏನ್ ಮಾತಪ್ಪ, ಮತ್ತೆ ರಕ್ಷಣೆ ಮಾಡ್ತೀನಿ ಅಂತ ಅಂದ, ನಿಜ, ಸ್ವಲ್ಪ ಮನಸ್ಸಲ್ಲಿ ಸಮಾಧಾನ ಆಯ್ತು, ಎಲ್ಲ ಭಕ್ತರ ಕಾಮನೆಗಳನ್ನ ಇಷ್ಟಾರ್ಥಗಳನ್ನ ಪೂರ್ಣೆ ಮಾಡ್ತೀನಿ ಅಂತಾನು ಅಂದ. ಆದ್ರೆ ಮಮ ಏಕಂ ವಚಃ, ನನ್ನ ಒಂದು ವಚಃ ಮಾತನ್ನ ಕೇಳು, ಏನದು? ತ್ವತ್ಕೃತಂ ಮತ್ಪರಂ ಸ್ತೋತ್ರಂ ಯಃ ಪಠೇತ್ ಶೃಣುಯಾಚ್ಚಯಃ ದ್ವಾದಶಾಷ್ಟಮ ಜನ್ಮಸ್ಥಾತ್ ತ್ವದ್ಭಯಂ ಮಾಸ್ತು ತಸ್ಯ ವೈ. ನನ್ನ ಸ್ತೋತ್ರ ನೀನೇನ್ ಮಾಡಿದ್ಯಲ್ಲ ಇದನ್ನ ಯಾರು ಪಠೇ ಶೃಣಿಯ, ಯಾರು ಓದ್ತಾನೋ ಯಾರು ಕೇಳ್ತಾನೋ ಅವನಿಗೆ ದ್ವಾದಶ ಅಷ್ಟಮ ಜನ್ಮಸ್ಥಾನ. ಈ ಜನ್ಮ ಕುಂಡಲಿ ಏನಿದೆ ಅದರಲ್ಲಿ 12ನೇ ಸ್ಥಾನ, 8ನೇ ಸ್ಥಾನ, ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಆಯಾ ಸ್ಥಾನಗಳಿದ್ದಾಗ ಶನಿ ಬಾಧೆ ಏನಿರುತ್ತೆ, ಈಗ 7.5 ಅಂತ ಹೇಳ್ತೀವಲ್ಲ, ಬಹಳ ಪ್ರಸಿದ್ಧ. ಶಬ್ದ ಕೇಳಿದ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಆದಿ ಮಧ್ಯ ಅಂತ್ಯ. ಈ ಮೂರು ಕಡೆಯಲ್ಲೂ ಕೂಡ ಅಂದ್ರೆ ಆ ವರ್ಷಗಳಲ್ಲಿ ಒಂದು ಸರಿ ಜೋರಾಗಿ ಪೆಟ್ಟು ಬೀಳತ್ತೆ, ಇನ್ನೊಂದು ಅಷ್ಟಲ್ಲ, ಇನ್ನೊಂದು ಸ್ವಲ್ಪ ಕಡಿಮೆ, ಹೀಗಿರತ್ತೆ. ಆದ್ರೆ ಆದಿ ಮಧ್ಯ ಅಂತದಲ್ಲಿ ಯಾವಾಗ ಸರಿಯಾಗಿ ಇಟ್ಬಿಡುತ್ತೋ ಗೊತ್ತಿಲ್ಲ ಶನಿ ಆ 7.5 ಇದ್ದಾಗ. ಆದ್ರೆ ಆ ಯಾವುದೇ 7.5 ನಿಮಗೆ ತೊಂದರೆ ಆಗ್ದೇನೆ ಹಾಗೆ ಆರಾಮಾಗಿ ಕಳಿಬೇಕು ಅಂತಂದ್ರೆ ತ್ವದ್ಭಯಂ ಮಾಸ್ತುತ ಸೇವೆ, ಈ ಸ್ತೋತ್ರವನ್ನ ಏನು ಮಾಡಿದ್ಯಾ ಅದನ್ನ ಪಾರಾಯಣ ಮಾಡಿದ್ರೆ ಅಂಥ ವ್ಯಕ್ತಿಗೆ ಈ ಸ್ಥಾನಗಳಲ್ಲಿ ಆ ಗ್ರಹದ ಬಾಧೆ ಇರೋದ್ರಿಂದ, ಶನಿ ಗ್ರಹದ ಬಾಧೆ ಇರೋದ್ರಿಂದ ಹೀಗೆ ಇಷ್ಟು ಸ್ಥಾನದಲ್ಲಿ ಇದ್ದಾಗ ಯಾವ ಶನಿಗ್ರಹದ ಬಾಧೆ ಇದೆ ಅದನ್ನ ಪರಿಹಾರ ಹಾಗೆ ಆಗತ್ತೆ, ಅದರ ಪರಿಹಾರ ಆಗತ್ತೆ ಅನ್ನೋದನ್ನ ನರಸಿಂಹ ದೇವರೇ ತ್ವದ್ಭಯಂ, ನಿನ್ನ ಭಯ ಅವ್ರಿಗೆ ಇಲ್ದೇ ಇರ್ಲಿ ಅಂತ. ನಿನ್ನ ಭಯ ಇಲ್ದೇ ಇರ್ಲಿ ಅಂದ್ರೆ ದೇವರೇ ಆಜ್ಞೆ ಮಾಡ್ಬಿಟ್ಟಿದ್ದಾನೆ, ನೀನು ಅಂತವ್ರಿಗೆ ಏನು ಮಾಡ್ಬೇಡ ಅಂತ. ಹಾಗಾಗಿ 7.5 ವಿಶೇಷವಾಗಿ ಸ್ತೋತ್ರ ಪಾರಾಯಣ ಮಾಡ್ಬೇಕು ಅಂತ. ಅದು ಒಬ್ರು ಕೇಳಿದ್ರು ಈ ಸ್ತೋತ್ರವನ್ನ ಹೇಳ್ಕೊಡ್ಬೇಕು ಅಂತ, ಅದು ಒಳ್ಳೇದೇ ಆಯ್ತು ಕೇಳಿದ್ದು. ಈ ನಿಟ್ಟಿನಲ್ಲಿ ತುಂಬಾ ಅನುಗ್ರಹ ಪೂರಕವಾದ ಸ್ತೋತ್ರ, ಆದ್ರಿಂದ ಈ ಸ್ತೋತ್ರವನ್ನ ಹೇಳಲೇಬೇಕು. ನರಸಿಂಹನೇ ಆಜ್ಞೆ ಮಾಡ್ಬಿಡ್ತಾನೆ ಶನಿದೇವರಿಗೆ, ನೀನಂತವ್ರಿಗೆ ತೊಂದರೆ ಕೊಡ್ಬೇಡ, ನಿನ್ನ ಭಯ ಅವ್ರಿಗೆ ಇಲ್ದೇ ಹೋಗ್ರಿ ಅಂತ. ಇಷ್ಟಾದ್ಮೇಲೆ ಕೊನೆಗೆ ಉಪಸಂಹಾರ ಭಾಗಕ್ಕೆ ಬಂದ್ವಿ. ಇನ್ನೆರಡು ಶ್ಲೋಕಗಳು. 17ನೇ ಶ್ಲೋಕ. ಶನಿರ್ ನರಹರಿಂ ದೇವಂ ತಥೇತಿ ಪ್ರತ್ಯುವಾಚ
ತತಃ ಪರಮ ಸಂತುಷ್ಟೋ ಜಯೇತಿ ಮುನಯೋ ವದನ್. ಈ ರೀತಿ ಶನಿದೇವರು ನರಹರಿಂ ದೇವಂ, ಆ ನರಹರಿ ಪರಮಾತ್ಮನ ನರಸಿಂಹನ ಸ್ತೋತ್ರವನ್ನ ಮಾಡಿದಾಗ ತಥಾ ಬಂದಿದ್ ಉತ್ತರ ಏನು, ಹಾಗೆ ಆಗ್ಲಿ, ನೀ ಏನ್ ಹೇಳಿದ್ಯೋ ಹಾಗೆ ಆಗ್ಲಿ ಅಂತ. ಆಗ ಪರಮ ಸಂತುಷ್ಟ, ಶನಿದೇವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ದೇವ್ರು ಒಪ್ಕೊಂಡಲ್ಲ ಅಂತ. ಅಂದ್ರೆ ಅವರೇ ವಿಚಾರ ಮಾಡ್ತಾರೆ, ದೇವ್ರನ್ನ ಒಪ್ಸೋದು ತುಂಬಾ ಕಷ್ಟ. ಈಗ ಲೋಕದಲ್ಲಿರೋ ಭಕ್ತರಿಗೆ ಬೇಗ ಒಲ್ದು ಬಿಡ್ತಾನಂತೆ, ದೇವತೆಗಳು ಪರೀಕ್ಷಾ ಮಾಡ್ತಾನಂತೆ, ಹಾಗೆಲ್ಲ ಸುಲಭವಾಗಿ ಒಲಿಯೋನಲ್ಲ. ಅದ್ರಿಷ್ಟು ಸ್ತೋತ್ರ ಮಾಡಿದಾಗ ನರಸಿಂಹ ಒಲ್ದಿದ್ದಾನೆ. ಆಗ ಮುನಿಗಳೆಲ್ಲ ಅಲ್ಲಿ ಇದ್ರಲ್ಲ ಆ ಬ್ರಹ್ಮ ಸಭೆಯಲ್ಲಿ ಎಲ್ರು ಜಯ 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 ಜಯ, ತುಂಬಾ ಸಂತೋಷ ಆಗೋಯ್ತು. ಜನರಿಗೆ ಅನುಗ್ರಹ ಮಾಡ್ಲಿಕ್ಕೆ ಎಲ್ಲರಿಗೂ ಶನಿದೇವರು ಮಾಡಿದ ಸ್ತೋತ್ರ ಸಫಲ ಆಯ್ತು, ನರಸಿಂಹ ಹೇಳ್ಬಿಟ್ನಲ್ಲ. ಆದ್ರಿಂದ ಜಯ ಜಯ ಅಂತ ಹೇಳಿದ್ದಾರೆ ಮುನಿಗಳು ಅಂತ ಇಷ್ಟು ಬಂತು. ಕೊನೆಗೆ ಕೃಷ್ಣ ಉಪಸಂಹಾರ ಮಾಡ್ತಾನೆ, ಅವನೇ ಶುರು ಮಾಡಿದ್ದಲ್ಲ ಇದ್ರ ಬಗ್ಗೆ ಹೇಳಲಿಕ್ಕೆ. ಉಪಸಂಹಾರ ಮಾಡ್ತಾ ಹೇಳ್ತಾನೆ ಕೊನೆ ಶ್ಲೋಕ. ಇದೆಲ್ಲ ಯಾರಿಗೆ ಹೇಳಿದ್ ಕೃಷ್ಣ ಅಂದ್ರೆ ಧರ್ಮರಾಜನಿಗೆ ಹೇಳ್ತಾನೆ ಕೃಷ್ಣ. ಎಲ್ಲ ಯುಧಿಷ್ಠಿರನಿಗೆ ಉಪದೇಶ ಕೊಡ್ತಾ ಇರೋದು. ಕೇಳ್ತಾರನು ಯಮಧರ್ಮ, ಯಮಧರ್ಮನೂ ಏನಿಲ್ಲ, ಅವನು ತುಂಬಾ ಶಿಕ್ಷೆ ಕೊಡೋನೆ. ಯಮಧರ್ಮ ಆಗ್ಲಿ ಯಾರೇ ಆಗ್ಲಿ ಎಲ್ಲ ಶಿಕ್ಷೆ, ಗ್ರಹಗಳು ಎಲ್ಲ ಶಿಕ್ಷೆ ಕೊಡೋರೆ. ಆದ್ರೆ ಶಿಕ್ಷೆ ಕೊಡೋರ್ಗು ಒಂದ್ ಅನಿಸ್ಬಿಡತ್ತಲ್ಲ, ಅಯ್ಯೋ ಸಾಕು, ಯಾಕೆ ಈ ಶಿಕ್ಷೆ ಮನುಷ್ಯರು ಇಷ್ಟು ಅನುಭವಿಸ್ತಾರೆ ಅಂತ. ಇದಕ್ಕೋಸ್ಕರ ನಾವೇ ಒಂದ್ ಸ್ತೋತ್ರ ಮಾಡ್ಬಿಡ್ತೀವಿ ಅಂತ ಮಾಡಿದ ಸ್ತೋತ್ರಗಳಿವೆಲ್ಲ. ಕೊನೆಗೆ ಕೃಷ್ಣ ಧರ್ಮರಾಜನಿಗೆ ಉಪಸಂಹಾರ ಮಾಡ್ತಾ ಹೇಳ್ತಾನೆ, ಶ್ರೀ ಕೃಷ್ಣ ಉವಾಚ. ಇದು ಇದಂ ಅಂತ ಆಗಿದೆ ಒಂದು ಪಾಠದಲ್ಲಿ, ಇತ್ತಂ ಅಂತ ಮಾಡ್ಕೊಳ್ಳಿ. ಇದಂ ಅಂತಿದ್ರೆ ಇತ್ತಂ ಅಂತ ಮಾಡ್ಕೊಳ್ಳಿ. ಇತ್ತಂ ಶನೈಶ್ಚರಸ್ಯಾಥ ನೃಸಿಂಹದೇವ ಸಂವಾದಮೇತತ್ ಸ್ತವನಂ ಚ ಮಾನವಃ ಶೃಣೋತಿ ಯಃ ಶ್ರಾವಯತೆ ಚ ಭಕ್ತ್ಯಾ ಸರ್ವಾಣ್ಯಭೀಷ್ಟಾನಿ ಚ ವಿಂದತೆ ಧ್ರುವಂ. ಇತ್ತಂ ಶನೈಶ್ಚರಸ್ಯಾಥ ನೃಸಿಂಹದೇವ ಅಂತ ಅದನ್ನ ಹೇಳ್ಬೇಕು. ಆಮೇಲೆ ಸ್ತೋತ್ರ ಪಾರಾಯಣ ಮಾಡಿ ಕಳಿಸ್ತೀನಿ, ಅದ್ ನಿಮ್ಗೆ ಅನುಕೂಲ ಆಗತ್ತೆ. ಇತ್ತಂ ಅಂತೂ ಹೀಗೆ ಶನೈಶ್ಚರ ತಾನು ನರಸಿಂಹದೇವನ ಜೊತೆಗೆ ಮಾಡಿದ ಸಂವಾದ. ನರಸಿಂಹ ಮಾತಾಡ್ತಾನೆ, ಶನಿದೇವರು ಮತ್ ಮಾತಾಡ್ತಾರೆ. ಈ ಸಂವಾದ ಇದೆಯಲ್ಲ, ಈ ಸಂವಾದ ಮತ್ತೆ ಶನಿದೇವರು ಮಾಡಿದ ಸ್ತೋತ್ರ ಎರಡು. ಅದನ್ನ ಬರೀ ಸ್ತೋತ್ರ ಅಂತ 10 ಶ್ಲೋಕ ಹೇಳಿ ನಿಲ್ಲಿಸಬಾರ್ದು. ಮುಂದೆ ನರಸಿಂಹದೇವರು ಮತ್ತೆ ಶನಿದೇವರು ಏನ್ ಮಾತಾಡಿದ್ರು, ಮುನಿಗಳೆಲ್ಲ ಜಯ ಜಯ ಅಂತ ಬ್ರಹ್ಮ ಸಭೆಯಲ್ಲಿ ಹೇಳಿದ್ದು, ಕೃಷ್ಣ ಧರ್ಮರಾಜನಿಗೆ ಹೇಳಿದ ವಿಷಯ, ಇದೆಲ್ಲ ಸ್ಮರಣೆ ಮಾಡ್ಬೇಕು. ಅಂದ್ರೆ ಒಟ್ಟು ಸ್ತೋತ್ರ 18 ಶ್ಲೋಕನು ಪಾರಾಯಣ ಮಾಡ್ಬೇಕು ಅಂತ ಅರ್ಥ. ಈ ಸಂವಾದ ಸ್ತೋತ್ರವನ್ನ ಯಾವ ಮಾನವ ಶೃಣೋತಿ ಮೊದಲು ಕೇಳ್ತಾನೆ, ಆಮೇಲೆ ಶ್ರಾವಯತೆ ಕೇಳದ್ಮೇಲೆ ನೀವು ಹೇಳ್ಕೊಳ್ಳಿ ಅಂತ ಇನ್ನೊಬ್ರಿಗೆ ಹೇಳಿಸ್ತಾನಲ್ಲ, ಇನ್ನೊಬ್ರಿಗೆ ಹೇಳ್ಕೊಡ್ತಾನಲ್ಲ. ಇಬ್ರಿಗೂ, ಶ್ರವಣ ಮಾಡೋಗೆ ಶ್ರವಣ ಮಾಡಿಸೋನ್ಗೆ ಇಬ್ರಿಗೂ. ಆದ್ರೆ ಭಕ್ತಿ ಇರ್ಬೇಕು ಅಂತ ಎಲ್ಲಾ ಕಡೆನೂ ಅಷ್ಟೇ. ಕೇಳೋದು ಹೇಳೋದು ಯಾವುದೇ ವಿಷಯದಲ್ಲಿ ಭಕ್ತಿ ಇರ್ಬೇಕು. ಆ ಭಕ್ತಿಯಿಂದ ಮಾಡಿದಾಗ ಸರ್ವಾಣ್ಯಭೀಷ್ಟಾನಿಚ ಧ್ರುವಂ ವಿಂದತೆ. ಧ್ರುವಂ ಅಂದ್ರೆ ನಿಶ್ಚಯವಾಗಿ, ಧ್ರುವಂ ನಿಶ್ಚಯವಾಗಿ ಎಲ್ಲ ಅಭೀಷ್ಟಗಳನ್ನ ತಾನು ವಿಂದತೆ ಪಡಿತಾನೆ. ವಿಂದತೆ ಅಂದ್ರೆ ತಿಳ್ಕೊಳ್ತಾನೆ ಅಲ್ಲ, ವಿಂದತೆ ಅಂದ್ರೆ ಪಡಿತಾನೆ ಅಂತ ಅರ್ಥ. ಹೀಗೆ ಎಲ್ಲ ಅಭೀಷ್ಟಗಳನ್ನ ಕೊಡುವಂತಹ ನರಸಿಂಹದೇವರ ಸ್ತೋತ್ರ, ಶನೈಶ್ಚರರು ಮಾಡಿದ ಸ್ತೋತ್ರ ಇಲ್ಲಿಗೆ ಮುಕ್ತಾಯ ಆಯ್ತು. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಭಾಗ. ಭವಿಷ್ಯೋತ್ತರ ಪುರಾಣದಲ್ಲಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಅಂತ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಶನಿದೇವರು ಬ್ರಹ್ಮ ಸಭೆಯಲ್ಲಿ ಮಾಡಿದ ನರಸಿಂಹನ ಸ್ತೋತ್ರ ಇದು. ಆಗ ಋಷಿಗಳೆಲ್ಲ ಕೊಂಡಾಡಿದ್ರು, ಇದು ಸರ್ವಲೋಕ ಹಿತಾವಹ, ಎಲ್ಲ ಲೋಕಕ್ಕೆ ಹಿತಪ್ರದವಾದದ್ದು ಅಂತ. ಇಷ್ಟು ಈ ನರಸಿಂಹ ಸ್ತೋತ್ರದ ಹಿನ್ನೆಲೆ. ಇದನ್ನ ಎಲ್ಲರೂ ಪಾರಾಯಣ ಮಾಡಿ ಎಲ್ಲರೂ ವಿಶೇಷವಾಗಿ ಆ ಭಗವಂತನ ನರಸಿಂಹನ ಅನುಗ್ರಹವನ್ನ ಪಡೀರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮುಂದೆ ಇನ್ನೊಬ್ರು ಕೇಳಿದ್ರು ದಾಮೋದರ ಸ್ತೋತ್ರ. ಆ ದಾಮೋದರ ಸ್ತೋತ್ರವನ್ನ ಮುಂದಿನ ಈ ಶನಿವಾರ ಭಾನುವಾರಗಳನ್ನು ನಾವು ನೋಡೋಣ. ದಾಮೋದರ ಸ್ತೋತ್ರ ಅದನ್ನ ಕಳಿಸ್ತಾರೆ PDF ನಾನು ಹಾಕಿದಾರೆ. ಆ ಸ್ತೋತ್ರವನ್ನು ಮುಂದಕ್ಕೆ ನೋಡೋಣ. ಅದನ್ನು ಕೇಳಿದ್ರು ಒಬ್ರು, ದಾಮೋದರ ಸ್ತೋತ್ರ ಬೇಕು ಅಂತ. ಅದಾದ್ಮೇಲೆ ನೋಡೋಣ ಮುಂದಿನ ಯಾವ ಸ್ತೋತ್ರ ಮಾಡ್ಬೋದು ಅಂತ. ಮತ್ತೆ ಇನ್ನೊಬ್ರು ಈಗ ಪ್ರಶ್ನೆ ಹಾಕಿದ್ರಂತೆ, ಸ್ತ್ರೀಯರು ಹೇಳ್ಕೊಳ್ಬೋದಾ ಈ ಶನೈಶ್ಚರ ನರಸಿಂಹ ಸ್ತೋತ್ರ ಅಂತ. ಅದನ್ನ ಹೇಳ್ಕೊಳ್ಳಿ, ಖಂಡಿತ ಅವಶ್ಯ, ಎಲ್ರು ಹೇಳ್ಬೋದು, ಅದ್ರಲ್ಲೇನಿಲ್ಲ, ತೊಂದ್ರೆ ಇಲ್ಲ. ಇಂದ ಸ್ತ್ರೀಯರು ಕೂಡ ಪಾರಾಯಣ ಮಾಡಬಹುದು ಅಂತ ತಿಳಿಸ್ತಾ, ಈ ಸ್ತೋತ್ರವನ್ನ ಈ ಇಂದಿನ ದಿವಸ ಪಾಠ ಮಾಡಿದ್ದನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ.
ಧನ್ಯವಾದ. ನಮಸ್ಕಾರ.